ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿ ಬ್ರಹ್ಮಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರಳು ಅನೇಕ ಭಕ್ತರು ಉದ್ಧಾರ ಮಾಡ್ತಾರೆ. ಮೊದಲು ಯಾರು ಅಂದ್ರೆ ಸದ್ರಳು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಇದ್ದಾರೆ. ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರೇ ನಮ್ಮ ಉದ್ಧಾರಗೋಸ್ಕರವಾಗಿ ನಮ್ಮಂತೆ ದೇಹವನ್ನು ಧಾರಣ ಮಾಡ್ಕೊಂಡು ಬಂದು ಈ ಭೂಮಿಯಲ್ಲಿ ಅವತಾರ ಧಾರಣ ಮಾಡಿದ್ದಾರೆ. ಅಂಥ ಗುರುಗಳ ಒಂದು ಕೃಪಾಶೀರ್ವಾದ. ಆ ಗುರುಗಳೀಗ ಆನಂದವಾಗಿ ತಮ್ಮ ಶ್ರೀ ಮಠದಲ್ಲಿ, ಕಮರಿ ಮಠದಲ್ಲಿ, ಸಿಂಧೂರಲ್ಲಿ ವಾಸ ಮಾಡ್ತಕ್ಕಂಥ ಇದ್ದಾರೆ. ಸಿಂಧೂರು ಮರ ನೆಮ್ಮದಿ ಇರ್ತಕ್ಕಂಥ ಹಿರೇಹಳ್ಳದಲ್ಲಿ, ಬಿಲ್ವನದಲ್ಲಿ ಇಲ್ಲಿ ಸದ್ಗುರುವರ ಸನ್ನಿಧಿಯಲ್ಲಿ ಯಾವಾಗಲೂ ಯಜ್ಞ ನಡೀತಕ್ಕಂಥದ್ದು. ಯಜ್ಞ ಅಂದರೆ ಜ್ಞಾನ ಯಜ್ಞ ಅಂತ. ಜ್ಞಾನ ಯಜ್ಞ ಕೂಡ ನಡೀತಾ ಇತ್ತು. ದ್ರವ್ಯಜ್ಞಗಳು ಕೂಡ ಅವು ಒಂದೊಂದು ಸಮಯದಲ್ಲಿ ಅವು ಕೂಡ ನಡೀತಕ್ಕಂಥದ್ದು. ಅಲ್ಲಿ 108 ಪತ್ರಿ ಗಿಡಗಳು. ಆ ಪತ್ರಿ ಗಿಡದಲ್ಲಿ ಹಣ್ಣುಗಳು ಎಲ್ಲ ಎಷ್ಟು ದೊಡ್ಡ ದೊಡ್ಡ ಹಣ್ಣುಗಳಾಗ್ತದ್ದು, ದೊಡ್ಡ ಕಾಯಿ ಎಲ್ಲ. ಒಂದು ಸಲ ಗುರುಗಳು ಹೀಗೆ ಜನರೆಲ್ಲ ಕೂತಾರೆ. ಈ ಮೇಲ್ಭಾಗ ನೋಡಿದರು, ಹಣ್ಣುಗಳು ಗಿಡದೊಳಗೆ ದೊಡ್ಡ ದೊಡ್ಡ ಅಕಸ್ಮಾತ್ ಬಿದ್ದುಬಿಟ್ರೆ ಭಾರಿ ಇರ್ತಾವೆ. ಅವು ಕೂಡ ಹಣ್ಣಿದ್ದು ಅಂದ್ರೆ ಭಾರಿ ಇರ್ತಾವೆ. ಆ ಗಿಡಗಳು ಹೇಳಿರ್ತಾರೆ, ಹೇ ವೃಕ್ಷ ಮಾತಾ, ಹಣ್ಣು ಕೊಡ್ತದಂದ್ರೆ ಅದು ಸ್ತ್ರೀ. ಅದು ಹೇ ವೃಕ್ಷ ಮಾತಾ, ನೀವೆಲ್ಲ ಇಲ್ಲಿದ್ದೀರಿ, ಕೆಳಗೆ ಅನೇಕ ಭಕ್ತರು ಇರ್ತಾ ಇದ್ದಾರೆ. ನಿಮ್ಮ ಫಲಗಳನ್ನು ಬಿಡುವಾಗ ನೋಡಿ ಬಿಡ್ಬೇಕು. ಕೆಳಗೆ ಬಿಡುವಾಗ ನಿಮ್ಮ ಯಾರೋ ಇಲ್ಲಿ ಮಲಗಿರ್ತಾರೆ, ಕೂತಿರ್ತಾರೆ, ಫಲವನ್ನು ಬಿಡಬೇಕಾದ್ರೆ ಅವು ಸಜೀವ ಇರ್ತಾವೆ ರೀ. ವೃಕ್ಷಗಳು ಸಜೀವ ಇರ್ತಾವೆ. ವೀಣೆ ಶೇಷಣ್ಣವರು ಕೂಡ ಪರೀಕ್ಷೆ ಮಾಡಿದ್ದಾರೆ. ಸಂಗೀತ ಒಂದು ಕಡೆ ಸಂಗೀತ ನಡೆಸಿ, ಸಂಗೀತವನ್ನು ಕೇಳಿಸಿ ಒಂದು ಸಸ್ಯ ಬೆಳೆಸಿದ್ದಾರೆ. ಇವರು ಸಂಗೀತ ಇಲ್ಲದೆ ಒಂದು ಕಡೆ ಬೆಳೆಸಿದ್ದಾರೆ. ಸಂಗೀತ ಕೇಳಿರ್ತಕ್ಕಂಥ ಆ ಸಸ್ಯ ಬಹಳ ಉತ್ತಮವಾಗಿ ಬೆಳೆದ್ಬಿಡ್ತು. ಒಂದೇ ರೀತಿ ನೀರು, ಒಂದೇ ರೀತಿ ಮಣ್ಣು ಎಲ್ಲ. ಅದು ಇನ್ನೊಂದು ಕೇಳದೇ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಬೆಳೀತವೆ. ಅದಕ್ಕೆ ಜ್ಞಾನ ಇರ್ತದೆ ವೃಕ್ಷಗಳಿಗೆ. ಅದೆಲ್ಲ ಭಾಳಷ್ಟು ಬರ್ತದೆ. ಸಮಯ ಬಂದಾಗ ಹೇಳೋಣ. ಈಗ ಸದ್ಯ ಇನ್ನು ಪ್ರಾರಂಭ ಇರ್ತಕ್ಕಂಥ ಇರಲಿ, ಇಷ್ಟೇ ಇರಲಿ. ಕೊನೆಗೆ ಗಿಡಗಳು ಹೇಳಿರ್ತಪ್ಪರು, ಹೇ ವೃಕ್ಷ ಮಾತಾ, ನೀವೆಲ್ಲರೂ ಏನು ಮಾಡಿರಿ, ಜನರ ಮೇಲ್ಭಾಗದಲ್ಲಿ ಏನು ಕೂತಿರ್ತಾರಲ್ಲ, ಅವ್ರ ಮೇಲ್ಭಾಗದಲ್ಲಿ ನಿಮ್ಮ ಫಲಗಳು ಅಕಸ್ಮಾತ್ ಬಿದ್ದು ಅಂದ್ರೆ ಏನಾಗ್ತದೆ, ಕಷ್ಟ ಆಗ್ತದೆ ಎಲ್ಲರಿಗೂ. ಆಗೋಸ್ಕರವಾಗಿ ನೀವು ಫಲಗಳನ್ನು ಒಂದು ವೇಳೆ ಬಿಡಬೇಕಾದ್ರೆ ಏನು ಮಾಡಿರಿ, ನಿಮ್ಮ ಕೊಂಬೆಗಳನ್ನು, ನಿಮ್ಮ ಈ ಟೊಂಗಿರ್ತಲ್ಲ ಅದನ್ನು ಹೀಗೆ ಸರಿಸ್ಕೊಂಡು, ಯಾರು ಅಲ್ಲಿ ಇರ್ತಾ ಇರಲಿಲ್ಲ, ಮಲಗಿರ್ತಾರೆ, ಉದಾಹರಣೆ ಮಲಗಿರ್ತಾರೆ, ಮಲಗಿದಾಗ ಒಂದು ವೇಳೆ ನೀವು ನಿಮ್ಮ ಹಣ್ಣನ್ನು ಬಿಡಬೇಕಾದ್ರೆ, ಈಗ ಈ ಕೈ ಇರ್ತದೆ ರೀ, ಈ ಪಾದಗಳಿರ್ತವೆ ಎರಡು, ಇಲ್ಲಿ ಈ ದೇಹಕ್ಕೂ ಇಲ್ಲಿ ಮಧ್ಯದಲ್ಲಿ ಬಿಡ್ಬೇಕು ನಿಮ್ಮ ಹಣ್ಣು. ಈಚೆಗೆ ಮಧ್ಯದಲ್ಲಿ ಬಿಡಬೇಕು, ಹೊರತಾಗಿ ಮೈ ಮೇಲೆ ಬಿಡಬಾರ್ದು. ಪಾದಗಳ ಮಧ್ಯದಲ್ಲಿ ಬೀಳಲಿ, ಅದು ಬೇರೆ ಕಡೆ ಮುಖದ ಮೇಲೆ ಬೀಳಬಾರ್ದು. ತಿಳಿತು? ಇದನ್ನು ಪಾಲಿಸ್ರಿ. ನೀವು ಕೂಡ ಆಶೀರ್ವಾದ ಬೆಳೆದಿದ್ರಲ್ಲ, ಆಶೀರ್ವಾದ ಪದ್ಧತಿ ನೀವು ಕೂಡ ಪಾಲಿಸ್ರಿ ಅಂದ್ಕೊಂಡು ಯಾರಿಗೆ ನೋವಾಗದಂತೆ ಇರಬೇಕು ಅಂತ ಹೇಳಿದ್ರು ಗಿಡಗಳು ಅಂತ. ಹ್ಞೂ ಅಂತ ಹೇಳ್ತಾವೆ. ಹೇಗೆ ಅಂದ್ರೆ ಅದು ಆ ಕೆಲಸ ಅವ್ರಿಗೆ ಅಷ್ಟೇ ಕೆಲಸ. ಗುರುಗಳಿಗೆ ಮುಂದೆ 12 ವರ್ಷ ಪರ್ಯಂತವಾಗಿ ಸದ್ರೊಳಗೆ ವಾಸ ಮಾಡ್ತಾರೆ. 12 ವರ್ಷ ಒಂದು ಹಣ್ಣು ಕೂಡ ಒಬ್ಬರ ಮೇಲೆ ಒಂದು ಬಿಡುದಿಲ್ಲ. ಈಗ ಹೇಳ್ರಿ, ಗಿಡಗಳಿಗೆ ಜ್ಞಾನದಂತೂ ಇಲ್ಲ ಅಂತಿರು. ಗಿಡಗಳಿಗೆ ಜ್ಞಾನದ ನಮ್ಮ R.P. ಪಾಟೀಲ್ ನೋಡು, ವಿಜ್ಞಾನದ ಅಧ್ಯಯನ ಮಾಡ್ತಾರೆ, ವೃಕ್ಷಗಳ ಬಗ್ಗೆ, ಗಿಡಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಒಂದು ಸಲ ಹೇಳಿದ್ರು ಅವರು ಪರೀಕ್ಷೆ ಮಾಡುವಾಗ ಈ ಬಾಳೆ ಗಿಡ ತೋರಲ್ಲ, ಬಾಳೆ ಗಿಡಕ್ಕೆ ಒಂದು ರೇಜರ್ ಪಾನ ತೊಗೊಂಡು ಈಗ ಅದನ್ನು ಕೊರೆಯೋದು, ಅದಕ್ಕೆ ಸೂಕ್ಷ್ಮ ಇರ್ತಕ್ಕಂಥ ಯಂತ್ರಗಳನ್ನು ಜೋಡಿಸಿದ್ರೆ 5 ನಿಮಿಷ ಪರ್ಯಂತರವಾಗಿ ಅದು ದುಃಖ ಮಾಡೋದು ಕೆಲಸ, ಚಿರಂತ ಧ್ವನಿ ಬರ್ತದೆ, ಅದು ಒಳಗೆ ಅಳುವುದು ಕೆಲಸ, ಅಳುವುದು ಗಿಡ. ಈ ಬಾಳೆ ಗಿಡಗಳಿಗೆ ನೀವೇನು ಮಾಡ್ತಾರೆ ಹೇಳಿ ನೋಡೋಣ. ಆ ಗಿಡಗಳು, ಹೊಸ ಗಿಡಗಳು ಬಂದ ಫಲ ಬರ್ತಾವೆ, ಏನು ಮಾಡ್ತಾರೆ ಹೋಗಿ ಬಂದಾಗ ಉಡಿ ತುಂಬ ಏನು ಮಾಡ್ತಾರೆ, ಶಾಂತಿ ಮಾಡ್ತಾರೆ, ಏನು ಮಾಡ್ತಾರೆ? ಮುತ್ತೈದೆರು ಮಾಡ್ತಾರೆ. ಹೋಗಿ ಅವು ಸೀರೆಯನ್ನು ಉಡಿಸಿ ಮಾಡಿ ಮುತ್ತೈದೆರು ಮಾಡ್ತಾರೆ. ಅವರು ಏನು ಕಾರಣ ಮಾಡ್ತಾರೆ ಅಂದ್ರೆ, ಅದಿರ್ತಕ್ಕಂಥದ್ದು ಒಂದು ಸ್ತ್ರೀ ಹೇಳಿದಂತೆ ಅದು, ಅದನ್ನು ಕೊರೆದ್ರೆ ಒಳಗಿನ ದುಃಖ ಅದು ಅಳ್ತದ, ಗಿಡ ಅಳ್ತದಂತಾರೆ. ಕೊರೆದು ಅವ್ರ ಮಷಿನ್ ಹಚ್ಚಿ ಅವ್ರು ಕೇಳ್ತಾ ಹೇಳ್ತಾರೆ ನಮಗೆ, ಈಗ ಅಳ್ತದ್ರಪ್ಪ ಅವ್ರ ಗಿಡ ಅಂತ. ಹೀಗಾಗಿ ಗಿಡಗಳಿಗೂ ಕೂಡ ಜ್ಞಾನ ಇರ್ತದೆ. 12 ವರ್ಷ ಪರ್ಯಂತರವಾಗಿ
ಏನಾಗಲಿಲ್ಲ ರೀ, ಒಬ್ಬರ ಮೇಲೆ ಒಂದು ಫಲವನ್ನು ಕೂಡ ಮೇಲ್ಭಾಗ ಕೆಡಲಿಲ್ಲ ಅಂದ್ರೆ ಗುರುಗಳ ಆಜ್ಞೆಯನ್ನು ಪಾಲಿಸಕ್ಕಂಥದ್ದು ಹೇಗೆ ಪಾಲಿಸಿರ್ಬೇಕು ಹೇಳ್ರಿ, ವೃಕ್ಷಗಳು ಕೂಡ ಪಾಲಿಸೋದು. ಹೀಗೆ ಸದ್ರುಗಳು ಮಹಾಸಾಮರ್ಥ್ಯ ಕೊಡಲ್ಪಟ್ಟಂಥವರಾಗಿ ಆ ಬಿಲ್ವ ವೃಕ್ಷದ ಕೆಳ ಭಾಗದಲ್ಲಿ ಆರಾಮ ಕುರ್ಚಿ ಮೇಲೆ ಕೂತ್ಕೊಂಡು ಎಲ್ಲ ಭಕ್ತರು ಉದ್ಧಾರ ಮಾಡ್ತಾ, ಶಾಸ್ತ್ರ ಪ್ರತಿಪಾದನೆ ಮಾಡ್ತಾ, ಭಜನೆಯನ್ನು ಶ್ರವಣ ಮಾಡ್ತಾ, ಯಜ್ಞವನ್ನು ಮಾಡ್ತಾ ಈಗ ಆನಂದವಾಗಿ ವಾಸ ಮಾಡ್ತಾಯಿದ್ರು. ಯಜ್ಞಗಳಲ್ಲಿ ಕೂಡ ಯಜ್ಞದಲ್ಲಿ ದ್ರವ್ಯ ಯಜ್ಞ ಮತ್ತು ಜ್ಞಾನ ಯಜ್ಞ ಅಂತ ಬರ್ತದೆ. ದ್ರವ್ಯ ಯಜ್ಞ ಮತ್ತು ಜ್ಞಾನ ಯಜ್ಞ ಅಂತ ಇಲ್ಲಿ ಶ್ರೇಯಾನ್ ದ್ರವ್ಯಮಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ. ಶ್ರೇಯಾನ್ ದ್ರವ್ಯಮಯಜ್ಞಾತ್ ಇಲ್ಲಿ ಶ್ರೇಯಾನ್ ಅಂದರೆ ಶ್ರೇಯಸ್ಸನ್ನುಂಟು ಮಾಡ್ತಕ್ಕಂಥದ್ದು ಜ್ಞಾನಯಜ್ಞ ಪರಂತಪ. ಸ್ವಲ್ಪ ಹಿಂದೆ ಮುಂದೆ ಮಾಡಿ ಬೇಕಾಗ್ತದ್ರಲ್ಲಿ ಇಲ್ಲಿ ಶ್ರೇಯಾನ್ ಅಂದ್ರೆ ಶ್ರೇಯಸ್ ಅಂದ್ರೆ ಮೋಕ್ಷ. ಶ್ರೇಯಾನ್ ಶ್ರೇಯಸ್ಸನ್ನು ಉಂಟು ಮಾಡ್ತಕ್ಕಂಥದ್ದು ಅಂದ್ರೆ ಮೋಕ್ಷವನ್ನು ಇಡ್ತಕ್ಕಂಥದ್ದು. ಇಲ್ಲಿ ಹೇಳ್ತಾರೆ ಜ್ಞಾನಯಜ್ಞ ಪರಂತಪ. ಹೇ ಪರಂತಪ, ವೈರಿಗಳಿಗೆ ತಾಪವನ್ನುಂಟು ಮಾಡ್ತಕ್ಕಂಥ ಪರಂತಪ ಅಂದ್ರೆ ಅರ್ಜುನ. ಪರಂತಪ ಅಂದ್ರೆ ಪರರಿಗೆ ತಾಪವನ್ನು ಉಂಟು ಮಾಡ್ತಕ್ಕಂಥ, ವೈರಿಗಳ ತಾಪವನ್ನು ಉಂಟು ಮಾಡ್ತಕ್ಕಂಥ ಅರ್ಜುನನೇ ಶ್ರವಣ ಮಾಡು. ಜ್ಞಾನಯಜ್ಞ ಶ್ರೇಯಾನ್ ಜ್ಞಾನಯಜ್ಞ ಪರಂತಪ. ಶ್ರೇಯಸ್ಸನ್ನು ಉಂಟು ಮಾಡ್ತಕ್ಕಂಥದ್ದು ಜ್ಞಾನಯಜ್ಞ ಅರ್ಜುನ. ದ್ರವ್ಯಮಯಜ್ಞಾತ್ ದ್ರವ್ಯಮಯಾದ್ಯಜ್ಞಾತ್ ದ್ರವ್ಯಮಯ ಇರ್ತಕ್ಕಂಥ ಯಜ್ಞ ನಡೀತದ, ಆ ಯಜ್ಞ ಅದಕ್ಕಿಂತಲೂ ಜ್ಞಾನಯಜ್ಞ ಪರಂತಪ. ಏಕೆಂದ್ರೆ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಷ್ಟೋ ಕರ್ಮ ಇರ್ತಾರ, ಆ ಕರ್ಮಗಳನ್ನು ದ್ರವ್ಯಮಯವಾಗಿರ್ತಕ್ಕಂಥ ಯಜ್ಞದಲ್ಲಿ ಹಾಕ್ಲಿಕ್ಕೆ ಬರ್ತಾಯಿಲ್ಲ. ಕರ್ಮಗಳನ್ನು ನಿವೃತ್ತಿ ಮಾಡ್ತಕ್ಕಂಥ ದ್ರವ್ಯಮಯವಾಗಿರ್ತಕ್ಕಂಥ ಯಜ್ಞಗಳಲ್ಲಿ ನಿವೃತ್ತಿ ಮಾಡ್ಲಿಕ್ಕೆ ಬರ್ತಕ್ಕಂಥದ್ದಾಗೋದಿಲ್ಲ. ನಮ್ಮ ಎಲ್ಲ ಕರ್ಮಗಳು ನಿವೃತ್ತಿಯಾಗಿ ಹೋಗಲಿ ಅಂದ್ರೆ ಆ ಜ್ಞಾನ ಯಜ್ಞ ಒಂದಷ್ಟು ಸಾಧ್ಯ ಆಗ್ತದೆ. ಜ್ಞಾನ ಯಜ್ಞ ಅಂತಕ್ಕಂಥದ್ದು ಇರಲಿಲ್ಲ ಅಂದ್ರೆ ನಮ್ಮ ಕರ್ಮ ಅಂತಕ್ಕಂಥ ಹಾಗೆ ಇರ್ತದೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನಿ ಸಮಾಪ್ಯತೆ. ಇಲ್ಲಿ ಸರ್ವ ಅಂದರೆ ಎಲ್ಲ ಕರ್ಮಗಳು. ಎಷ್ಟು ಕರ್ಮ ನೋಡಿ, ಎಷ್ಟೇ ಇಲ್ಲ. ಸರ್ವಂ ಅಂದರೆ ಎಲ್ಲ ಬಂದು ಎಲ್ಲ ಕರ್ಮಗಳು. ಕರ್ಮ ಅಖಿಲಂ ಅಂದರೆ ಎಲ್ಲ ಕರ್ಮಗಳು. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಪಾರ್ಥ ಹೇ ಅರ್ಜುನ, ಜ್ಞಾನದಲ್ಲಿ ಪರಿಸಮಾಪ್ತಿ ಆಗ್ತಾ ಇದ್ದಾವೆ, ಅಲ್ಲಿ ಬಂದು ಮುಕ್ತಾಯ ಆಗ್ತಾವೆ. ಅಲ್ಲಿ ಅದರ ಆಚೆಗೆ ಜ್ಞಾನ ಅಂತಕ್ಕಂಥ ಅಗ್ನಿ ಸ್ವರೂಪ ಇರ್ತಕ್ಕಂಥದ್ದು. ಅಗ್ನಿಯೊಳಗೆ ಬಂದು ಬಿದ್ದು ಅಂದರೆ ಅಲ್ಲಿ ಮುಗಿದು ಹೋಗ್ತದೆ. ಹೇಗೆ ಬಂದು ಬಿಡ್ತಾವೆ, ಹೇಗೆ ನಾಶ ಆಗ್ತಾವೆ ಅಂದ್ರೆ, ನೀವು ಮಳೆಗಾಲದಲ್ಲಿ ಹುಳುಗಳು ಹಾರಾಡ್ತಿರ್ತಾವೆ ಅಲ್ಲಿ, ದೀಪದ ಹುಳುಗಳು. ಒಂದು ಕಡೆ ಇಲ್ಲಿ ಅಗ್ನಿ ಮಾಡಿದ್ರಂದ್ರೆ ಉರಿ ಹಚ್ಚಿದ್ರೆ ಏನು ಮಾಡ್ತಾವೆ ಹೇಳ್ರಿ, ಅವೆಲ್ಲ ಎಲ್ಲ ಕಡೆಯಿಂದ ಬರ್ತಾವೆ. ಎಲ್ಲ ದಿಕ್ಕಿನಿಂದಲೂ ಬಂದು ಎಲ್ಲಿ ಬಿಡ್ತಾವೆ ರೀ, ಅದ್ರೊಳಗೆ ಬೀಳ್ತಾವೆ. ಅಗ್ನಿಯೊಳಗೆ ಬಿದ್ದುಕೊಂಡು ಸುಟ್ಟು ಸತ್ತು ಹೋಗಿಬಿಡ್ತಾವೆ ರೀ. ಸುಟ್ಟು ಸತ್ತು ಹೋಗ್ತಾವೆ, ಆದರೂ ಕೂಡ ಸಾಹಿತ್ಯ ವಿದ್ಯೆ ಅನ್ನೋದು ಕೂಡ ಮರೆತುಕೊಂಡು ಬಂದು ಅವ್ರು ಬಿದ್ದು ಸತ್ತು ಹೋಗ್ಬಿಡ್ತಾವೆ. ಆಗ ಎಲ್ಲ ಕರ್ಮಗಳು ಈ ಜ್ಞಾನ ಯಜ್ಞಗಳು ಬಂದು ನಾಶ ಎಂಥ ಕೆಟ್ಟ ಪಾಪಗಳಿಲ್ಲ, ಎಲ್ಲ ಪಾಪರಾಶಿ ಅಂತಕ್ಕಂಥ ಕ್ರಿಮಿಗಳು ಬಂದು ಅವರು ಸುಟ್ಟು ಸತ್ತು ಹೋಗ್ಬಿಡ್ತಾವೆ. ಪಕ್ಕದ ಹುಳುಗಳು ನೀವು ಪಕ್ಕಕ್ಕೆ ಇರ್ತಾಯಿದ್ರೆ ನಿಮಗೇನು ಮಾಡೋದಿಲ್ಲ ಅಂತ ನಿಮ್ಮ ಕರ್ಮೆಲ್ಲ ಹೋಗಿಬಿಡ್ತಾವೆ, ಮುಗಿದು ಹೋಗ್ಬಿಡ್ತು. ಅದರಿಂದ ಇಲ್ಲಿ ಶ್ರೀಕೃಷ್ಣ ಭಗವಂತ ಶ್ರೇಯಸ್ಸನ್ನು ಮಾಡ್ತಕ್ಕಂಥದ್ದು ಯಾವುದಂದ್ರೆ ಜ್ಞಾನ ಯಜ್ಞ ದ್ರವ್ಯಮಯಾದ ಯಜ್ಞಾತ್. ದ್ರವ್ಯಮಯ ಇರ್ತಕ್ಕಂಥ ಯಜ್ಞ, ದ್ರವ್ಯಮಯ ಅಂದ್ರೆ ತಿಲಂ ಸಮರ್ಪಯಾಮಿ ಅಂತ ಹೇಳ್ತಾರೆ. ಘೃತಂ ಸಮರ್ಪಯಾಮಿ, ಆಜ್ಯಂ ಅಂದ್ರೆ ಘೃತಮ್ ಅಂದ್ರೆ ಎಲ್ಲ ಒಂದೇ. ಆಜ್ಯಂ ಸಮರ್ಪಯಾಮಿ, ಇದಂ ನ ಮಮ, ಇದು ನನ್ನದಲ್ಲ, ದೇವರಿಗೆ ನಿನಗೆ ಅರ್ಪಿತ ಅಂತಕೊಂಡು ಏನು ಮಾಡ್ತಾರಲ್ಲ, ಎಲ್ಲ ಯಜ್ಞಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಯಜ್ಞ ಜ್ಞಾನ ಯಜ್ಞ. ಜ್ಞಾನ ಯಜ್ಞದಲ್ಲಿ ಅಲ್ಲಿ ಹೇಗಿರ್ತದಂದ್ರೆ, ಈ ಹೊರಗಿನ ಯಜ್ಞ ಮಾಡಿರಿ, ಈ ನಿಮ್ಗೆ ಗುರುತಿರ್ತದೆ. ಹೊಸ ಮನೆ ಕಟ್ಟಿರ್ತೀರಿ, ಒಳ ಭಾಗದಲ್ಲಿ ಯಜ್ಞ ಮಾಡ್ತಿರ್ತಾರೆ. ಯಜ್ಞ ನೀವು ಇದನ್ನ ಅಂತೀರಿ, ಹೋಮ ಮಾಡೋದು ಅಂತೀರಿ. ಹೋಮ ಮಾಡ್ತಿರ್ತಾರೆ. ಹೋಮ ಮಾಡುವಾಗ ಮನೆ ತುಂಬ ಏನಿರ್ತದೆ ಹೇಳಿದಾಗ ಕಣ್ಣು ತೆರೆಯೋಕ್ಕಾಗೋದಿಲ್ಲ, ಕಣ್ಣು ಮುಚ್ತಲ್ಲ ರೀ. ಏನಾಗಿರ್ತದೆ ಅಲ್ಲೆಲ್ಲ ದ್ರವ್ಯಮಯ ಯಜ್ಞ ಆಗಿದ್ರೆ ಹೀಗಿರ್ತದೆ. ಜ್ಞಾನ ಯಜ್ಞದ ಇಲ್ಲಿ ಪ್ರವಚನ ಮಾಡೋದು ಹೋಗ್ಯದ ನೋಡ್ರಿ, ಕಣ್ಣು ತೆರ್ಕೊಂಡು ಕೂಡ್ಬೋದು, ಅಲ್ಲಾದ್ರೂ ಒಬ್ಬರು ಮುಚ್ಬೋದು, ಸುಮ್ಮನೆ ಮುಚ್ಚಿ ತೆರೆದು. ಅದಕ್ಕೆ ಒಂದು ಸ್ವಲ್ಪ ಒಬ್ಬರು ಅತ್ಯಂತ ಏಕಾಗ್ರತೆ ಕೂತ್ಕೊಂಡು
ಈಗ ಎಲ್ಲ ಮರೆತುಕೊಂಡು ಕಣ್ಣು ಮುಚ್ಚಿ ಕೇಳಿದ್ರೆ ಈಗ ಯಾರ್ದು ಗದ್ದಲಿಲ್ಲ, ಯಾರು ನೋಡಿದಿಲ್ಲ, ಏಕಾಗ್ರತೆ ಬರ್ತದಪ್ಪ ಅಂತ. ಈಗ ನೀವು ಕಣ್ಣು ಮುಚ್ಕೊಂಡು ಕೇಳ್ಬೋದು ಆನಂದವಾಗಿ. ಖರೆ ಅದ್ರೊಳಗೆ ಬಂದ ನಿಮ್ಗೆ ಗುರ್ತಾಗಲ್ದಾಗ ಬಂದ ಆ ಚಿಂಚಲಿ ಮಾಯಮ್ಮ ತಾಯಿ ಕೇಳಿ ಹೆಸರು ಕೇಳಿದ್ರು, ಅವ್ರ ಮಾಯನ್ನು ಕಳಿಸಿಬಿಟ್ರೆ ಬಂದು ಆ ಮಾತೆ ಎಳ್ಕೊಂಡು ಬರೋದು ಗೊತ್ತಾಗೋದಲ್ಲ. ಅಲ್ಲೇ ಕೂತರೆ ಗಪ್ಪ ಆಗ್ತದೆ. ಅದು ಕಣ್ಣು ತೆರೆದುಕೊಂಡು ಕೇಳಬೇಕು, ಕಣ್ಣು ತೆರಿಬೇಕು, ಹೇಳೋರು ಮುಖ ನೋಡಬೇಕು, ಹೇಳಿದ ವಾಕ್ಯವನ್ನು ಕಿವಿ ತೆರೆದುಕೊಂಡು ಕೇಳಬೇಕು, ಮನಸ್ಸನ್ನು ತೆರೆದುಕೊಂಡು ಅದ್ರ ಬಗ್ಗೆ ವಿಚಾರ ಮಾಡಿ ಸಂಕಲ್ಪ ಮಾಡ್ತಕ್ಕಂಥ ಮನಸ್ಸನ್ನು ಬೇರೆ ಕಡೆ ಕಳಿಸಿರಬಾರ್ದು. ನಿಶ್ಚಯ ಮಾಡ್ತಕ್ಕಂಥ ಬುದ್ಧಿನೂ ಅಲ್ಲೇ ಇರಬೇಕು, ಗ್ರಹಿಸ್ತಕ್ಕಂಥ ಚಿತ್ತು ಅಲ್ಲೇ ಇರಬೇಕು, ಅಹಂಕಾರ ನಿರಹಂಕಾರ ಆಗಿರಬೇಕು. ಅಂದರೆ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರೆ ಮಾತ್ರ ಉದ್ಧಾರಕ್ಕೆ ಅನುಕೂಲ ಆಗ್ತದೆ. ಇಲ್ಲಂದ್ರೆ ಅಷ್ಟು ಹೊಂದಾಣಿಕೆ ಆಗ್ತಾಯಿಲ್ಲ. ಆದಮೇಲೆ ಈಗ ಸದ್ರುವರ ಶ್ರೀ ಕ್ಷೇತ್ರದಲ್ಲಿ ಯಜ್ಞ ನಡೀತಾ ಇತ್ತು. ಎಂಥ ಯಜ್ಞ ನಡೀತಾ ಇತ್ತು ರೀ? ಜ್ಞಾನ ಯಜ್ಞ. ಎಲ್ಲ ಯಜ್ಞಗಳಲ್ಲಿ ಯಾವ ಯಜ್ಞ ಶ್ರೇಷ್ಠ ರೀ? ಯಾವುದ್ರಿ? ಹೋದ ಸಲ ನೆಗಡಿ ಬಂದವ್ರಿ, ಇನ್ನೂ ಆಗದ ಪಕ್ಕ ಕೇಳಿಸಲ್ಲ, ಜೋರಾಗಿ ಹೇಳ್ರಿ. ಓ ಕೇಳಿಸ್ತಿ ಈಚೆ ಕಡೆನೇ ಕೇಳಿಸಿಲ್ಲ. ಯಾವ ಯಜ್ಞಮ್ಮ? ಜ್ಞಾನ ಯಜ್ಞ. ಎಲ್ಲ ಯಜ್ಞದೊಳಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಜ್ಞಾನ ಯಜ್ಞ. ಇದ್ರ ಜೊತೆಗೆ ಜ್ಞಾನ ಯಜ್ಞ, ಕರ್ಮ ಯಜ್ಞ ಇರ್ತಲ್ಲ, ಜ್ಞಾನ ಯಜ್ಞ ಅಂತಕ್ಕಂಥದ್ದಲ್ಲ, ಅದಲ್ಲದ ದ್ರವ್ಯ ಯಜ್ಞ ಇರ್ತಲ್ಲ. ಹಾಗೆ ಸಹಜವಾಗಿರ್ತಕ್ಕಂಥ ಇನ್ನೊಂದು ಯಜ್ಞ ರೀ ಅಲ್ಲಿ ಮಾಡೋದು ನಡೀತಾ ಇತ್ತು. ಯಾವ ಯಜ್ಞ ಅಂದ್ರೆ ಆ ಪತ್ರಿಕೆ ಇರ್ತೀವಲ್ಲ ರೀ, ಪತ್ರಿಕೆ ಬೀಳ್ತಾಯಿದ್ವು. 12 ವರ್ಷ ಪರ್ಯಂತರವಾಗಿ ಅಪೂರ್ವ ಅಗ್ನಿಕುಂಡ ಐತಲ್ಲಿ. ಆ ಅಗ್ನಿಕುಂಡದೊಳಗೆ ಆ ಅಗ್ನಿಕುಂಡಕ್ಕೆ ಎಷ್ಟು ಬೇಕಾಗ್ತದೆ ನೋಡಿರಿ, ಅಷ್ಟೆಲ್ಲ ಪತ್ರಿಕಾಯಿ ಇರ್ತದೆ. 12 ವರ್ಷ ಪತ್ರಿಕಾಯಿಗಳಿಂದ 108 ಗಿಡ ರೀ. ಪತ್ರಿಕಾಯಿಗಳಿಂದ 12 ವರ್ಷ ಯಜ್ಞ ನಡೆದಲ್ಲ. ಪತ್ರಿಕಾಯಿಂದ ಯಜ್ಞ ಅಂದ್ರೆ ಅದಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಅಲ್ಲ, ಮೊನ್ನೆ ತೆಗೆದುಕೊಂಡು ಬಂದು ಅದ್ರೊಳಗೆ ಹಾಕಿಬಿಡೋದು ತಾನು ನಡೀತಕ್ಕಂಥ ಹಬ್ಬ ಇರ್ತಕ್ಕಂಥ ಪತ್ರಿಗಳದರಲ್ಲಿ ಪತ್ರಿನ ಟೊಂಗಿಗಳು ಬೀಳ್ತಾವೆ ರೀ, ಆ ಟೊಂಗಿಗಳದ್ರೊಳಗೆ. ಹೀಗಾಗಿ ಅದು ನಡೀತಕ್ಕಂಥ ಆ ಒಂದು ಯಜ್ಞ ಬೇರೆನ. ಹೀಗೆ ಎರಡೂ ಕೂಡ ಸಹಜ ಯಜ್ಞ, ಆಮೇಲೆ ಜ್ಞಾನ ಯಜ್ಞ. ಅಕಸ್ಮಾತ್ ಒಮ್ಮೆ ಯಾರಾದ್ರು ಬಂದ ಪೌರ ಪುತ್ರ ಕಾಮಿಷ್ಟಿ ಆಗ್ಬೇಕ್ರೆ, ಪೌರ ನಮ್ಗೆ ಇಂಥ ಯಜ್ಞ ಬೇಕು ಅಂತ ಅವರು ಕೂಡ ಅಂಥ ಯಜ್ಞ ಕೂಡ ನಡೀತಾಯಿದ್ದು. ಅವರ ಇಷ್ಟಾರ್ಥಗೋಸ್ಕರ ನಡೀತಕ್ಕಂಥ ಹೊರತಾಗಿ ಮೂಲ ಇರ್ತಕ್ಕಂಥದ್ದು ಅಂದ್ರೆ ಜ್ಞಾನ ಯಜ್ಞ ಅಂತಕ್ಕಂಥ ಅವಶ್ಯವಾಗಿ ನಡೀತಕ್ಕಂಥ ಆಗ್ತಾಯಿತ್ತು. ಅಂಥ ಸ್ತ್ರೀ ಕ್ಷೇತ್ರ ಯಾವುದ್ರದು? ಬಿಲ್ಲುವನ ಸಿಂಧೂರು ಮರಣ ಮಧ್ಯೆ ಇರ್ತಕ್ಕಂಥ ಬಿಲ್ಲುವನದ ಕಮರಿ ಮಠ ಸದ್ರುವರ ಶ್ರೀ ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದಾಗ್ತಾಯಿತ್ತು. ಆದಮೇಲೆ ಹೀಗೆ ಆನಂದವಾಗಿ ಗುರುಗಳ ಸನ್ನಿಧಿಯಲ್ಲಿ ಎಲ್ಲ ನಡೀತಾಯಿತ್ತು. ಈಗ ನೀವು ಯಾವ ನಾವು ಗುಡ್ಡಕ್ಕೆ ಹೋಗಿ ತೊಕ್ಕಿರಲ್ಲ, ಗುಡ್ಡಕ್ಕಂದ್ರೆ ತಿಳ್ತದೆ. ಗುಡ್ಡಕ್ಕೆ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅವ್ರಿಗೆ, ಅಲ್ಲಿ ಅವ್ರು ಇಲ್ಲರಿ ಗುಡ್ಡಕ್ಕೆ ಹೋಗೋದು. ಗುಡ್ಡಕ್ಕೆ ಹೋಗ್ತಾರೆ. ಊರ ದೂರದವ್ರಿ. ಯಾವ್ರಿನ ದೇವ್ರು ಅಂದ್ರೆ ಹೇಳ್ತಾರೆ. ಯಾವ್ರಿ ಅದು? ಯಾವ್ರಿ? ಸೌದತ್ತಿ ಯಲ್ಲಮ್ಮ ದೇವಿ. ಖರೆ ಅದು ಊರು ದೂರ ಆಕೈತೆ ಅನ್ನೋ ಸಲುವಾಗಿ ಹಣದ ಬೆಳತ್ತೆ ಅಂತಾರೆ, ಗುಡ್ಡಕ್ಕೆ ಹೋಗ್ಯವ್ರು. ಯಾರು ಒಬ್ಬರು ದೇವ್ರಿಗೆ ಹೋಗ್ತಾರ ಅಂತ ಹೇಳ್ತಾರೆ ನೋಡ್ರಿ, ಗುಡ್ಡಕ್ಕೆ ದೇವ್ರ ಥರ ಬರೀ ಗುಡ್ಡಕ್ಕೆ ಹಾಗೆ ಹೋಗ್ರಂತ, ಗುಡ್ಡಕ್ಕೆ ಕಾಯ್ದು ಹೋಗಿಬಿಡೋದು. ಸೌದತ್ತಿ ಯಲ್ಲಮ್ಮ ತಾಯಿಗೆ, ಸೌದತ್ತಿ ಯಲ್ಲಮ್ಮ ತಾಯಿ ಇರ್ತಾರಲ್ಲ, ಅವ್ರಿಗೆ ಅವ್ರ ಪತಿಯವರು ಶಾಪ್ ಕೊಡ್ತಾರೆ. ಆಗ ಆ ಸಮಯದಲ್ಲಿ ಅವ್ರಿಗೆ ಮಹಾರೋಗ ಪ್ರಾಪ್ತಿಯಾಗಿರ್ತದೆ. ಆ ಮಹಾರೋಗ ನಿವೃತ್ತಿಗೋಸ್ಕರವಾಗಿ ಅಂತಂದ್ರೆ ಅತಿ ತ್ರಾಸು ಎಲ್ಲಕ್ಕೆ ಸಂಚಾರ ಮಾಡ್ತಾ 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 ಒಂದು ಕಡೆ ಸರೋವರದಲ್ಲಿ ಬಂದುಬಿಡ್ತಾರೆ. ಪ್ರಜ್ಞಾ ತಪ್ತದ, ಮೈಯೆಲ್ಲ ಕಿವಿ ಗಾಯಗಳಿರ್ತವೆ, ರಕ್ತ ಸುರಿತದೆ, ಕಿವಿ ಸುರಿತದೆ. ಅಪಾರವಾದ ಕಷ್ಟದಿಂದ ಬಂದು ಏನು ಸರೋವರ, ಆ ಸರೋವರದಲ್ಲಿ ಹೀಗೆ ಅಲ್ಲೇ ಮಲಿಗೆ ಬಿಡ್ತಾರೆ. ಪ್ರಜ್ಞಾ ತಪ್ತ ಮಲಿಗೆ ಬಿಡ್ತಾರೆ. ಮೀರಿ ಹೋಗ್ಬಿಡ್ತಲ್ಲ, ತಡೆಯುವ ಸಾಮರ್ಥ್ಯ ಹೋಗ್ಬಿಡ್ತದೆ. ಕೊನೆಗೆ ಮಳೆ ಬರ್ತದೆ ಒಂದು ಕಡೆ. ಅಲ್ಲಿ ಅಕ್ಕಯ್ಯ ಮತ್ತು ಜೋಗಯ್ಯ ಅಂತಕ್ಕಂಥವ್ರು ಮಹಾತ್ಮ ಇರ್ತಾರೆ. ಅಕ್ಕಯ್ಯ ಮತ್ತು ಜೋಗಯ್ಯ. ಜೋಗಿಯನ ಶಬ್ದ, ಜೋಗಯ್ಯ ಈ ಶಬ್ದ ಅರ್ಥ ನೀವೆಲ್ಲ ಜೋಗಯ್ಯ ಒಂದು ಅಪಾರ್ಥ ಮಾಡ್ತಕ್ಕಂಥ ಯಾವುದೋ ಒಂದು ದೃಷ್ಟಿಯಿಂದ ಉಪಯೋಗಿಸ್ತಕ್ಕಂಥ ಶಬ್ದ ಹಾಗಲ್ಲ ಅದು. ಯೋಗಯ್ಯನ ಯೋಗಯ್ಯ ಅಂತ, ಯೋಗಿ ಅಂತ ಅರ್ಥ, ಯೋಗಿ. ಏಕೆಂದರೆ ಯಜ್ಞ ಅಂತಕ್ಕಂಥ ಪದಕ್ಕೆ ಜಜ್ಞ ಅಂತ ಹೇಳ್ತಾರೆ.
ಬೇರೆ ಕಡೆ ಈ ಉತ್ತರ ಪ್ರದೇಶ ಕಡೆ ಯಜ್ಞ ಅನ್ನೋಲ್ಲಿ ಯಜ್ಞ ಅಂತಾರೆ. ಯೋಗಿ ಅಂತ ಶಬ್ದ, ಯೋಗಿ ಅಂತಕ್ಕಂಥ ಶಬ್ದವನ್ನು ಅವರು ಜೋಗಿ ಅಂತ ಕರೆದದ. ಆ ಕಡೆ ನಮ್ಮ ಕಡೆದು ಅಲ್ಲ ಶಬ್ದ, ಅದನ್ನು ಉತ್ತರ ಪ್ರದೇಶ ಕಡೆ ಬಂದಿರ್ತಕ್ಕಂಥ ಶಬ್ದನ ಬಳಸ್ಕೊಂಡು ಯೋಗ ಅಂತಾರೆ. ಯೋಗ ಐತಲ್ಲ ಏನದು ಯೋಗಿ ಅಂತ. ಒಬ್ಬರು ಅಕ್ಕಯ್ಯ ಅಂತಕ್ಕಂಥವ್ರು, ಒಬ್ಬರು ಯೋಗಿ ಅಂತಕ್ಕಂಥವ್ರು ಮಹಾತ್ಮರು. ಇವ್ರು ಘೋರ ತಪಸ್ಸು ಮಾಡ್ತಿರ್ತಾರೆ. ಮಳೆ ಬರ್ತದೆ, ಮಳೆ ಬಂದಾಗ ಅವ್ರು ತಪಸ್ಸು ಮಾಡ್ತಾರಲ್ರಿ, ಆ ತಪಸ್ಸು ಮಾಡ್ತಕ್ಕಂಥ ಮಹಾತ್ಮನ ಮೇಲೆ ಮಳೆ ಬಂದು ಅವ್ರ ಮೈ ಮೇಲ್ದಾಗೆಲ್ಲ ನೀರು ಹರಿದುಕೊಂಡು ಆ ಸರೋವರದಲ್ಲಿ ಹೋಗಿಬಿಡ್ತದೆ. ಕೆಳಗೆ ಹರಿದುಕೊಂಡು ಹೋಗಿ ಎಲ್ಲಿ ಹೋಗ್ತಂದ್ರೆ ಆ ಎಲ್ಲಮ್ಮ ತಾಯಿ ಯಾವಲ್ಲಿ ಪ್ರಜ್ಞಾತಪ್ಪ ಮಲ್ಕೊಂಡಿರ್ತಾರಲ್ರಿ ಆ ಸ್ಥಾನಕ್ಕೆ ಹೋಗ್ತದೆ. ಆ ಸ್ಥಾನಕ್ಕೆ ಹೋಗಿ ಅವ್ರ ಮೇಲ್ಭಾಗದಲ್ಲಿ ಹರಿದುಕೊಂಡು ಹೋಗ್ತದೆ. ಬಾಯಿ ಒಳಗೂ ನೀರು ಹೋಗ್ತವೆ, ಮೈ ತುಂಬೆಲ್ಲ ನೀರು ಆಗ್ತವೆ. ಆಗ ಆ ಎಲ್ಲಮ್ಮ ತಾಯಿ ಇರ್ತಾರಲ್ಲ ರೇಣುಕಾ ಮಾತೆಯ ರೋಗ ನಿವೃತ್ತಿ ಆಗ್ತದೆ, ಪ್ರಜ್ಞಾ ಬರ್ತದೆ. ಆ ರೋಗ ಎಲ್ಲ ಮೈಯೆಲ್ಲ ಹುಣ್ಣ ಇರ್ತಾವೆ ನೋಡ್ರಿ, ಅವೆಲ್ಲ ಹೋಗಿಬಿಡ್ತವೆ, ಆರೋಗ್ಯ ಪ್ರಾಪ್ತಿ ಆಗ್ತದೆ. ಎದ್ದು ಹೀಗಾಯಿತು, ಏನು ವಿಶೇಷದ ಯಾರೋ ಮಹಾತ್ಮರು ಇರಬೇಕು ಅಂತಕೊಂಡು ಹೇಳಿ ಅಲ್ಲಿಂದ ಅವ್ರು ನೋಡ್ತಾ ನೋಡ್ತಾ ಹೋದಾಗ ಅವ್ರು ಸಿಕ್ಕವರು ಯಾವ ಅಕ್ಕಯ್ಯ ಅಂತಕ್ಕಂಥವ್ರು ಮತ್ತು ಇನ್ನೊಬ್ಬರು ಯೋಗಿ ಅಂತಕ್ಕಂಥವ್ರು. ಜೋಗಯ್ಯ ಅಂತಂದ್ರೆ ಯೋಗಿ ವರ್ಯವರು. ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತಾರೆ, ಅವ್ರು ಕೃಪಾಶೀರ್ವಾದ ಪಡಿತಾರೆ. ಪತಿದೇವರು ಕೊಟ್ಟಿರ್ತಕ್ಕಂಥ ಶಾಪವನ್ನು ಕೂಡ ನಿವೃತ್ತಿ ಮಾಡ್ತಕ್ಕಂಥ ಶಕ್ತಿ ಯಾರಿರಿ ಆ ಮಹಾತ್ಮರಿಗಿತ್ತು. ಹಾಗೆ ನಮ್ಮ ಅಪ್ಪವ್ರಿಗೆ ಕೂಡ ಸಾಮರ್ಥ್ಯ. ಹೀಗೆ ಗುರುಗಳ ಸನ್ನಿಧಿಗೆ ಮಹಾತ್ಮರ ಸನ್ನಿಧಿಗೆ ಬಂದಾಗ ನಮಗೆ ಆರಾಮಾಯಿತು. ಅನೇಕ ಜನರು ಹಾಗೆ ಹೇಳ್ತಾ ಹೋದರು. ಕುಷ್ಠರು ಬಂದು ಏನು ಮಾಡಿದ್ರು ಅಂದ್ರೆ ಅಪ್ಪವ್ರ ಹತ್ರ ಬಂದರು. ಅಪ್ಪವ್ರ ಹತ್ರ ಬಂದ, ಅಪ್ಪವ್ರ ನನಗೆ ಕುಷ್ಠರೋಗ ಆಗ್ಯದ, ಕೈ ಕಾಲು ಬೆರಳು ಕತ್ತರಿಸಿ ಹೋಗಿದ್ದಾವೆ, ತೊಂದರೆ ಆಗ್ಯದ ಅಪ್ಪವ್ರ, ಮುಖ ವಿಕಾರ ಆಗ್ಯದ, ನನಗೆ ಉದ್ಧಾರ ಮಾಡಿರಿ ಅಂತ ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆ ಮಾಡಿದಾಗ ಒಳ್ಳೆಯದ್ರು ಆಶೀರ್ವಾದ ಮಾಡಿದರು. ಶುಭವಾಗಲಿ, ಮಂಗಲವಾಗಲಿಪ್ಪ, ಒಳ್ಳೆಯದಾಗಲಿ. ಅಂದರೆ ಈ ಹಿಂದೂ ಮೊದಲು ಕೂಡ ಕೇಳಿದ್ರು ವಿಷಯವನ್ನು. ಏನಂತಂದ್ರೆ ಅಲ್ಲೇ ಇದ್ಕೊಂಡು ಸೇವೆಯನ್ನು ಮಾಡ್ತಾ ಇರ್ತಾನೆ, ಅಲ್ಲಿ ಇರುತ್ತೆ ಹೇಳ್ತಾರೆ. ಆತ ಗುರುಗಳು ಸ್ನಾನ ಮಾಡಿರ್ತಕ್ಕಂಥ ನೀರನ್ನು ತೆಗೆದುಕೊಂಡು ತನ್ನ ಮೇಲುಭಾಗ ಹಾಕ್ಕೊಂಡ್ಬಿಡ್ತಾನೆ ರೀ. ತಕ್ಷಣದ ಕೈ ಕಾಲಲ್ಲೆಲ್ಲ ಏನಂತಂದ್ರೆ ಚೀತು ಬಂದುಬಿಡ್ತಾರೆ. ಒಮ್ಮೆ ಸರಿ ಕೈ ಬೆರಳು ಕಾಲು ಬೆರಳುಗಳು ಸರಿ ಆಗ್ತವೆ, ಮೂಗು ಸರಿ ಆಗ್ತದೆ, ಮುಖ ಸರಿ ಆಗ್ತದೆ, ಎಲ್ಲ ತಕ್ಷಣ ಎಲ್ಲ ಸರಿ ಆಗ್ಬಿಡ್ತದೆ, ಸರಿ ಆಗ್ತದೆ. ಈ ಸಮಾಚಾರ ಎಲ್ಲ ಕಡೆ ಪಸರಿಸ್ತದೆ. ಹಾಗೆ ಎಲ್ಲಿ ಹೋಗ್ತದಂದ್ರೆ ಇದು ಮುಂಬೈ ಪರ್ಯಂತರ ಹೋಗ್ತದೆ. ಮುಂಬೈ ಪರ್ಯಂತರ ಸಮಾಚಾರ. ಮುಂಬೈ ಅಲ್ಲಿ ಮಹಾತ್ಮರಿದ್ದಾರೆ, ಹಿರೇಹಳ್ಳದಲ್ಲಿ ಒಬ್ಬರು ಮಹಾತ್ಮರಿದ್ದಾರೆ, ಗುರುಗಳಿದ್ದಾರೆ, ಸಿದ್ಧಲಿಂಗೇಶ್ವರ ಗುರು ಅಂತ. ಅವ್ರ ಸನ್ನಿಧಿಗೆ ಹೋದ್ರೆ ಸಾಕು, ಕುಷ್ಠರೋಗ ಅಂತಕ್ಕಂಥ ನಿವೃತ್ತಿಯಾಗಿ ಹೋಗಿಬಿಡ್ತದೆ ಅಂಥೇಳಿ ಸಮಾಚಾರ ಹೋಗ್ತದೆ. ಆ ಪೇಟೆ ಒಳಗೆ ಇರ್ತಾರೆ ನೋಡ್ರಿ, ಒಬ್ಬರು ಹಿಂಗೆ ಗಾಡಿ ಎಳಿತಿರ್ತಾರೆ ರೀ, ಮೇಲ್ಭಾಗ ಕೂತಿರ್ತಾರೆ, ಅವ್ರು ಕೈ ಕಾಲೆಲ್ಲ ಮಂಡಾಗಿರ್ತಾವೆ, ತೊಂದರೆ ಇರ್ತಾವೆ, ನಡಿಲಿಕ್ಕೆ ಬರ್ತಾಯಿಲ್ಲ. ಹಾಗೆ ಮುಂದೆ ಸಾಗ್ತಿರ್ತಾರೆ. ಹಾಗೆಲ್ಲ ಇದ್ದವರೆಲ್ಲ ಏನೋ ಪ್ರಯತ್ನ ಮಾಡಿ ನಾವು ಅಲ್ಲಿ ಹೋಗೋಣ ತಗೊಂಡು ಅವ್ರು ಹಣ ಕೊಡ್ತಿರ್ತಾರಲ್ಲ, ಅದು ಹಣ ಕೂಡಿಸ್ಕೊಂಡು ಈಗ ಮಾಡ್ಕೊಂಡು ಮಾಡಿ ಏನೋ ಮಾಡ್ಕೊಂಡು ಪ್ರಯತ್ನ ಮಾಡಿ ಎಲ್ಲರೂ ಕೂಡ್ಕೊಂಡು ಒಂದು ಟ್ರಕ್ ಮಾಡ್ಕೋತಾರೆ ಬಾಡಿ. ಆ ಟ್ರಕ್ಕಿನೊಳಗೆ ಎಲ್ಲರೂ ಹತ್ತಾರೆ. ಟ್ರಕ್ಕಿನೊಳಗೆ ಹತ್ತಿ ಟ್ರಕ್ಕಿನೊಳಗೆ ಬಂದುಬಿಡ್ತಾರೆ ಮುಂಬೈದಿಂದ ಸದ್ಗುರುಗಳ ಸನ್ನಿಧಿ. ಟ್ರಕ್ಕಿನೊಳಗೆ ಎಲ್ಲರೂ ಬರ್ತಾರೆ. ಬಂದಪ್ಪವ್ರ ನಮಗೆ ಉದ್ಧಾರ ಮಾಡ್ರಪ್ಪವ್ರ, ನೋಡಿ ನಮ್ಮ ದೇಹ ಹೇಗಿದೆ, ಎಷ್ಟು ವಿಕಾರ ಆಗ್ಯದ, ಭಾಳ ಅಸಹ್ಯ ಆಗ್ಯದ, ಈ ನಮ್ಮ ಜೀವನ ಸಾಗಿಸಲಿಕ್ಕೆ ಸಾಧ್ಯ ಹಾಗಾಗ್ಯದಪ್ಪವ್ರ, ಕಷ್ಟ ಪರಂಪರೆ ಇದು ಬಿಡದೇ ಇರ್ತಕ್ಕಂಥದ್ದು ಎಷ್ಟು ಜನ ಪಾಪ ಇರಬೇಕು ಗೊತ್ತಿಲ್ಲ. ಆದರೆ ತಮ್ಮ ದರ್ಶನ ಇವತ್ತಾಯ್ತಂದ್ರೆ ನಮ್ಮ ಪುಣ್ಯ ವಿಶೇಷ ಅನಿಸಿದ ನಮ್ಮನ್ನು ಕಾಪಾಡಿ ರಕ್ಷಣೆ ಮಾಡಿ ಸದ್ಗುರುನಾಥ ಅಂತಕೊಂಡು ಹೇಳಿ ಎಲ್ಲರೂ ಆ ದೂರಿನಿಂದ ನಮಸ್ಕಾರ ಮಾಡ್ತಾರೆ. ಅಪ್ಪಾರು ಹೇಳ್ತಾರೆ, ಆಯಿತು ಇರ್ರಿ, ಒಳ್ಳೆಯದಾಗಲಿ. ನಮ್ಮ ಮಠದ ಮುಂಭಾಗದಲ್ಲಿ ಉತ್ತರ ದಿಕ್ಕಿನ ಕಡೆ ಜಮೀನು ತೊಗೊಂಡ್ರಲ್ಲ ಅಲ್ಲಿ, ಆ ಕಡೆ ಅವರು ಏನು ಮಾಡ್ತಾರೆ, ಇಲ್ಲೇ ಇದ್ಕೊಂಡು ಇರ್ರಿ, ನಾಮಸ್ಮರಣೆ ಮಾಡಿ ಚಲೋ ಆಗುತ್ತೆ ಅಂತ ಹೇಳ್ತಾರಪ್ಪ ಅವರು. ಎಲ್ಲರೂ ನಾಮಸ್ಮರಣೆ ಮಾಡ್ತಾರೆ. ನಾಮಸ್ಮರಣೆ ಮಾಡ್ತಾ ಅಲ್ಲೇ ಉಳ್ಕೊಂಡೇ ಬಿಡ್ತಾರೆ. ಸಣ್ಣ ಗುಡಿಸಲಾಗ್ತದೆ, ಚಿಕ್ಕ ಗುಡಿಸಲೊಳಗೆ ಹಾಕ್ಕೊಂಡು ಅಲ್ಲಿಂದ ಮುಂದೆ ನೀರುಗಳ ದೂರ ಕ್ಯಾದಿಗೆ ಬರೋದು ಒಣದ ಮುಂದೆ ದೂರ, ಈಗ ಸದ್ಯದ ಎಲ್ಲ ಕಾಣ್ತದೆ. ಅಲ್ಲಿ ಹೋಗಿ ಅಲ್ಲಿ ತನಕ ಗುಡಿಸಲಾಗ್ಬಿಡ್ತಾರೆ ಆ ಕುಷ್ಠರೋಗದವರೆಲ್ಲ. ಹಾಗೆ ಈ ಆರಾಮಾದವ್ರು ಹೋಗೋದು, ಮತ್ತು ಬೇರೆ ಟ್ರಕ್ಗಳು ಬರೋದು, ಟ್ರಕ್ ತುಂಬ ಎಲ್ಲ ಕಡೆ ರೋಗಿಗಳ ಎಲ್ಲ ಕಡೆ ಆಗ್ತಾರೆ. ಅದರೊಳಗೊಬ್ಬ ಆ ಕುಷ್ಠ ಇರ್ತಾರೆ,
ಅವ್ರಿಗೆ ಆರಾಮಾಯ್ತು ಇವ್ರಿಗೆ ಆರಾಮಾಯ್ತು ಇವ್ರಿಗೆ ಚರ್ಚೆ ನಡೀತಲ್ಲ, ಈಗ ನಡೀತಿರ್ತದೆ. ಭಕ್ತಿ ಇರಬೇಕು. ಗುರು ಕೃಪಾಶ್ವರ ಭಕ್ತಿ ಇರಬೇಕು. ಭಕ್ತಿ ಇದ್ರೆ ಅನುಕೂಲ ಆಗ್ತದೆ ರೀ. ಭಕ್ತಿ ಇರಲಿ ಒಬ್ಬರನ್ನೊಬ್ಬರು ನೋಡಿ ಹೇಗೆ ನಾವು ಭಕ್ತಿಯಿಂದ ಇರ್ತೀವಿ ಅಂದ್ರೆ ಅದು ಕೂಡ ಇಲ್ಲ. ಭಕ್ತಿ ಒಳಭಾಗದಲ್ಲಿ ಹುಟ್ಟಿ ಬರಬೇಕು. ಒಬ್ಬರೊಬ್ರು ನೋಡಿ ಮಾಡ್ತೀವಿ ಅಂದ್ರೆ ಸಾಧ್ಯ ಆಗೋದಿಲ್ಲ ರೀ. ಅವ್ರು ನೋಡಿ ನಾವು ಮಾಡ್ತಾಯಿದ್ದೀವಿ ಅಂತ ಹೀಗೆ ಮಾಡ್ತೀವಿ ಅಂದ್ರೆ ಅದು ಒಳಭಾಗದಲ್ಲಿ ಭಕ್ತಿ ಉತ್ಪತ್ತಿಯಾಗಿ ಮಾಡಿದ್ರೆ ಅಷ್ಟು ಸಾಧ್ಯ ಆಗ್ತದೆ. ನೋಡಿದವ್ರು ನೋಡಿ ಮಾಡಿದ್ರೆ ಹೇಗಾಗ್ತದೆ? ಒಂದು ಊರೊಳಗೆ ಹೀಗೆ ಮೊದಲು ನೋಡ್ಬೇಕ್ರಿ. ನೋಡ್ಬೇಕು ಮೊದಲು ಯಾವ ಲೋಕದ ಭಕ್ತಿಯೋ, ಇದಕ್ಕೆ ಯಾವ ಲೋಕದ ಮುಕ್ತಿಯೋ, ಭಾವದಲ್ಲಿ ಪರಿಶುದ್ಧವಿಲ್ಲದೆ ಯಾವ ಲೋಕದ ವಿರಕ್ತಿಯೋ ಅಂತ ಕೇಳ್ತಾರೆ. ಯಾವ ಲೋಕದ ಭಕ್ತಿ ಇದು? ಯಾವ ಲೋಕದ ಮುಕ್ತಿ ಇದಕ್ಕೆ? ಭಾವದೊಳು ಪರಿಶುದ್ಧವಿಲ್ಲದೆ ಯಾವ ವಿರಕ್ತಿಯೋ. ವಿರಕ್ತಿ ಅಂದ್ಕೊಂಡು ಭಾವದಲ್ಲಿ ಪರಿಶುದ್ಧ ಇರ್ಲಿಕ್ಕಂದ್ರೆ ವಿರಕ್ತಿನೇ ಹೇಗಾಗ್ತಪ್ಪ? ಏನೂ ಅಲ್ಲಿ ಸಾಧ್ಯ ಇಲ್ಲ. ಭಾವದೊಳಗೆ ಪರಿಶುದ್ಧ ಇರಬೇಕು. ತಿಳಿದು ಮಾಡ್ತಕ್ಕಂಥ ಭಕ್ತಿ ಇರ್ತದೆ, ನೋಡಿ ಮಾಡ್ತಕ್ಕಂಥ ಭಕ್ತಿ ಆಗೋದಿಲ್ಲ. ಆಗ ಅವ್ರೊಬ್ರನ್ನೊಬ್ರು ನೋಡಿ ಹಾಗೆ ಭಾಳಷ್ಟು ಬಂದರು. ಯಾರು ಭಕ್ತಿಯಿಂದ ಬಂದ್ರಲ್ಲ ಅವರೆಲ್ಲ ಆರಾಮಾಗ್ಬಿಡ್ತು. ಎಷ್ಟೋ ಮಂದಿ ಬರ್ತಕ್ಕಂಥ ಭಕ್ತಿವಂತರದ್ರೆಲ್ಲ ಇದ್ದರು. ನಮ್ಮ ಬೆರಳದ ನೋಡ್ರಿ ನಿಮ್ಮ ಕೈ ನೋಡ್ಕೊಳ್ರಿ. ನೋಡ್ರಿ ಅಲ್ಲ ಹೆಸಗಡೆ ನಾವು ನೋಡ್ಕೊಳ್ರಿ ಬೆರಳುಗಳು. ಸಮಾಧಾನ ಹೆಸಗಡೆ ಮೇಲೆ ಈಗ ಸಮಾಧಾನ ಹೇಳದು ಈಗ ಈಗ ಮಾಡುವಾಗಷ್ಟೇ, ಈ ಪ್ರಸಾದ ಮಾಡುವಾಗಷ್ಟೇ ಕೊಡ್ತಾವೆ ಸಮ ಆಗ್ತಾವೆ. ಪ್ರಸಾದ ಮಾಡೋಕೆ ಹೋಗ್ರಿ ಸಮ ಆಗ್ತಾವೆ. ಕುಲ ಬಿಟ್ರೆ ಅದಕ್ಕೆ ಎದ್ದಿರ್ತಾರೆ. ಒಬ್ಬರು ಬುದ್ಧಿ ಹೇಳ್ತಾರೆ, ಏನು ಮತ್ತು ನಡೀದಪ್ಪ ನಮ್ಮ ಕೈ ಒಳಗಿನ ಬೆರಳು ಸರಿ ಇಲ್ಲ, ಏನು ಹಿಡಿದು ಹೆಸರುಗಡಿಮೆ ಇರ್ತದೆ. ಸ್ವಲ್ಪ ಹಿರಿಯರು ಹೋಗಿ ಹೇಳ್ತಾರೆ, ನೋಡ್ಕೊಂಡು ಹೋಗೋದು. ಸ್ವಲ್ಪ ಒಂದು ಒಳ ಹೆಸರುಗಡಿಮೆ ಹಾಕಿರ್ತಾರೆ, ಏನಾಗೋದು ಹೇಳ್ಕೊಂಡು ಮಾಡ್ಕೊಂಡು ಹೋಗೋದು. ಸಣ್ಣ ಹುಡುಗ ಮಾಡ್ಕೊತಾರೆ, ಏನು ತಿಳಿತದೆ ಒಂದು ಸ್ವಲ್ಪ. ನೀವೆಲ್ಲ ಹಿರಿಯರು ಹಿಂಗೆ ಮಾಡಬಾರ್ದಪ್ಪ. ಅವ್ರು ಮತ್ತು ತಾವು ಇರ್ತಾರೆ, ಮತ್ತು ಅವ್ರಿಗೆ ಮತ್ತು ಗೆಳೆಯರು ಇರ್ತಾರೆ, ಮತ್ತು ಸುಮ್ಮ ಯಾರು ಇರ್ತಾರೆ. ಅವ್ರಿಗೆ ಅನ್ನೋದು ಅವ್ರು ನಡೆದಿರ್ತಾರೆ. ಆಯ್ತು ನಡಿ ಅಂಥೇಳಿ ಮತ್ತೇನು ಮಾಡಿ ಗಪ್ ಮಾಡಿ ಅಲ್ಲಿ ಮತ್ತೆ ಬಿಡ್ತಾರೆ. ಅದಕ್ಕೆ ನಮ್ಮ ಕೈ ಒಳಗಿನ ಬೆರಳುಗಳು ಸರಿ ಇಲ್ಲ ಅಂದರೆ ಇದರಂತೆಯೇ ಜಗತ್ತಿನೊಳಗೆ ಒಬ್ಬರು ಇರೋದಿಲ್ಲ. ಅಷ್ಟೆಲ್ಲ ಕೊಡ್ಕೊಂಡು ಭಕ್ತಿಯಿಂದ ಇರ್ತಿದ್ರು, ಚಲೋ ಇರ್ತಿದ್ರು. ಚಲೋ ಇದ್ದವ್ರಿಗೆ ಅಂತೂ ಒಳ್ಳೇದು ಆಗ್ತಾಯಿತ್ತು. ಆಮೇಲೆ ಮುಂದೆ ಏನಾಯಿತು ಅಂದರೆ ಅದರೊಳಗೊಬ್ಬ ಅಷ್ಟು ಮಂದಿ ಒಳಗೆ ಒಬ್ಬ ಸರಿ ಇಲ್ಲ ಅನ್ನೋದ್ರಿ. ಸರಿ ಇಲ್ಲದೇ ಇರ್ತಕ್ಕಂಥ ಒಬ್ಬ ಕುಷ್ಠರೋಗಿದ್ದ. ಅವನು ಬಂದಿದ್ದಲ್ಲಿ. ಅವ ಏನು ಮಾಡಿದಂದ್ರೆ ಅವ ಮಾಡಿರ್ತಕ್ಕಂಥ ವ್ಯವಹಾರ ಮಹಿಪತಿ ಅಂತ ತೊಗೊಂಡು ಹೇಳಿ ಸಿಂಧೂರ ಲಕ್ಷ್ಮಣರ ಸಹೋದರ ಮಾವ ಅಲ್ಲಿ ದಾಸೋಹರ ಸೇವೆ ಮಾಡ್ತಿದ್ದ ಆತ. ಮಾಡುವಾಗ ಶೇಂಗಾದ ಬೀಜ ಹುರಿತಾ ಇದ್ದಾರೆ. ಶೇಂಗಾ ಕಾಳುಗಳದು ಅಪ್ಪವರಿಗೆ ಕೊಡ್ಬೇಕಂತ ಒಂದು ಪವಿತ್ರ ಭಾವದಿಂದ ಹುರಿತಾ ಇದ್ದಾರೆ. ಅಡುಗೆಯನ್ನು ಮಾಡ್ತಕ್ಕಂಥವ್ರು ಇರ್ತಾರೆ. ಅಡುಗೆಯನ್ನು ಮಾಡ್ತಕ್ಕಂಥವ್ರು ದಾಸೋಹ ಇದ್ದವರು ಅದು ಸ್ವಲ್ಪ ಕೇಳ್ಕೊಬೋದು. ಇವನು ಎಲ್ಲ ಕಡೆ ಮೈ ತುಂಬ ಕಣ್ಣಿದ್ದಂಗೆ ಇರ್ಬೇಕು. ಅವರು ಅಡುಗೆ ಮಾಡ್ಕೊತ ಅದು ಕಾಳು ಹುರಿತಾ ಇದ್ದಾರೆ. ಆ ಕಡೆ ಮುಖ ಮಾಡಿ ಒಂದು ಕಡೆ ಹೇಳಿದ್ದಾರೆ. ಅಷ್ಟರೊಳಗೆ ಮಾರೋಗಿ ಬಂದನ. ಅವನು ಎಷ್ಟು ದುಷ್ಟ ಇರ್ಬೇಕು ನೋಡ್ರಿ. ಬಂದನ್ರಿ ಅವನ ಕೈ ಕಾಲು ಬೆರಳುಗಳು ಕಿವರ ಸುರಿಯತ್ತವ್ರಿ. ಅದೊಂದು ದಿವಸ 2 ದಿವಸ ಬಂದ. ಯಾವಾಗ ಆರಾಮ ಓದಿದ್ದು ಅವ್ನು ಲಘು ಆರಾಮ ಬಂದು ಕೂಡ ಆರಾಮಾಗ್ಬೇಕು ರೀ. ಮತ್ತು ಅಷ್ಟೆಲ್ಲ ಮಂದಿ ಆರಾಮೈತೆ, ನನಗಾಗಿಲ್ಲ ಇನ್ನೂ ಆಗಿಲ್ಲ. ಅದರ ಬಂದನ ಅವ ಅನಿಸ್ತೀರಿ. ಎಲ್ಲರೂ ಚಲೋ ಇದ್ದಾಗ ನಮ್ಮ ಕೈ ಕಾಲುಗಳು ಹೀಗದಾಗ ಎಲ್ಲರೂ ಕೂಡ ಕೆಟ್ಟಾಗಲಿ, ಅವ್ರಿಗೆ ಕೆಟ್ಟಾಗಲಿ ಇತ್ಕೊಂಡು ಹೇಳಿ ವಿಚಾರ ಮಾಡಿ ಈ ಕಾಳುಗಳು ಹುರಿತಾರಲ್ಲ, ಹುರಿದಿರ್ತಕ್ಕಂಥ ಕಾಳುಗಳು ಗುರುಗಳು ತಿಂತಾರೆ, ಇನ್ನುಳಿದವರು ತಿಂತಾರೆ, ಅವರಿಗೆ ಮಹಾರೋಗ ಬರಲಿ ಅಂತಿಷ್ಟು ಕೆಟ್ಟ ವಿಚಾರ ಮಾಡಿ ಅವ್ರು ಹುರಿವಾಗ ಬಂದ ತನಗೆ ರಕ್ತ ಕಿವಿಗಳು ಇರ್ತಲ್ಲ ಅಂಥದ್ರ ಒಂದು ಕಾಳುಗಳ ಒಳಭಾಗದಲ್ಲಿ ಕೈಗೆ ತಿರುಗಾಡ್ಬಿಡ್ತಾರೆ. ಅದ್ರೊಳಗೆ ಆ ಮಹಿಪತಿ ಅನ್ನೋರು ಪಾಪ ಆ ಕಡೆ ನೋಡ್ತಿರ್ತಾರೆ, ನೋಡಿರಂಗಿಲ್ಲ. ಅಡುಗೆ ಮಾಡೋ ಯಾರು ಹೆಣ್ಮಕ್ಳು ಏನು ಮಾಡ್ರಿ, ಲಕ್ಷ ಆದ ಕಡೆನೇ ಇರ್ತಕ್ಕಂಥದ್ದು ಇರಬಾರ್ದು, ಬೇರೆ ಕಡೆನ. ದಾಸೋಹದ ಅಡುಗೆ ಮಾಡ್ತಿರ್ತಾರೆ. ಹಿಂದೊಮ್ಮೆ ಹೇಳಿ ಹೋದ ಸಲ ನಕ್ಷತ್ರ ವಿಷಯ ಬಂದಿತ್ತು ನೋಡ್ರಿ. ಅಲ್ಲಿ ಮಹಾದಾಸೋಹದಲ್ಲಿ ಸಿಂಧೂರ ಮಠದೊಳಗೆ ಪ್ರಸಾದ ತಯಾರು ಮಾಡ್ತಕ್ಕಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥದ್ದು ಎಲ್ಲರೂ ಅಪ್ಪವ್ರ ಪ್ರವಚನ ಕೇಳ್ತಿರ್ತಾರೆ. ಅಡುಗೆ ಮಾಡೋದು ಮುಗಿತು, ಸೇವೆ ಮಾಡ್ತಕ್ಕಂಥ ಮುಗಿತು. ಇನ್ನೇನು ಪ್ರಸಾದ ನಾವು ಎಲ್ಲ ತಯಾರಾಗಿರ್ತಾರೆ. ನಾವು ಶ್ರವಣ ನಾವು ಶಾಸ್ತ್ರ ಕೇಳಬೇಕು ಅಂತ ವಿಚಾರ ಮಾಡಿಕೊಂಡು
ಅವರೆಲ್ಲ ಕುಡ್ಕೊಂಡು ಅಪ್ಪ ಅವ್ರ ಹೋಗಿರ್ತಾರೆ. ಹೋದಾಗ ಈ ಕಡೆ ಗುಡ್ಡದೊಳಗೆ ಕೆಲವೊಬ್ಬರು ಬಂದಿರ್ತಾರೆ, ಈ ಗುಡ್ಡದೊಳಗೆ ಕೆಲವೊಬ್ಬರು ದುಷ್ಟು ಮಂದಿ ಬಂದಿರ್ತಾರೆ. ದುಷ್ಟು ಏನು ಕೊಡ್ತಿರೋದು ರೀ, ಮನೆ ಹೇಳಿ ನೋಡಿರಿ, ಒಂದು ಕಳೆ ಇರ್ತದ್ರೆ ಒಂದು ಬೆಳೆ ಇರ್ತದೆ 100 ಕಳೆಗಳಿರ್ತವೆ. ಅವ್ರಿಗೆ ಏನು ಒಟ್ಟಿಗೆ ಇರ್ತಿರ್ತವೆ ಅಂದ್ರೆ ಅವರು ಏನಂತಾರಂದ್ರೆ, ಇವರೆಲ್ಲರೂ ಸಾಕ್ಷಾತ್ ಪರಮೇಶ್ವರ, ಸಿದ್ಧಲಿಂಗೇಶ್ವರಗಳು ಸಾಕ್ಷಾತ್ ಪರಮೇಶ್ವರ ಇದ್ದಾರೆ ಅಂತ ಹೇಳ್ತಾರೆ. ಸಾಕ್ಷಾತ್ ಪರಮೇಶ್ವರ ಇದ್ದಾರೋ ಸಾಕ್ಷಿ ಏನು ಸಾಕ್ಷಿಪ್ಪ? ಅಷ್ಟು ಸಾಮರ್ಥ್ಯ ಇರಬೇಕಲ್ಲ. ಸಾಕ್ಷಾತ್ ಪರಮೇಶ್ವರ ಅಂದ್ರೆ ಅವ್ರ ಸಾಮರ್ಥ್ಯ ಇದ್ರೆ ಎಲ್ಲ ಸರಿ ಇರ್ತದೆ. ನೋಡೋಣ ನಡಿ ಹೇಗೆ ಮಾಡ್ತಾರೆ ಸಿದ್ಧಲಿಂಗೇಶ್ವರ ಸಾಕ್ಷಾತ್ ಪರಮೇಶ್ವರ ಹೇಗದಾರ ನೋಡಿ ತಗೊಂಡು ಹೇಳಿ ದುಷ್ಟ ಮನುಷ್ಯನ ಕೂಡಲ್ಪಟ್ಟಂಥವ್ರಾಗಿ ಇವರೆಲ್ಲರೂ ಯಾವಾಗ ಆ ಕಡೆ ಬಿಟ್ಟು ಹೋಗ್ತಾರಲ್ಲ, ಅಡುಗೆಯನ್ನು ತಯಾರು ಮಾಡ್ತಾರೆ, ಇಲ್ಲಿ ಬಿಟ್ಟು ಆ ಕಡೆ ಮುಂದೆ ಹೋಗಿ ಪ್ರವಚನ ಕೂತು ಬಿಡ್ತಾರೆ. ಎಲ್ಲ ಸಂಪೂರ್ಣ ಲಕ್ಷ್ಯ ಆತ ಗುರುಗಳ ಕಡೆ ಪ್ರವಚನ ಕಡೆ ಲಕ್ಷ್ಯ ಕೊಡ್ತಾರೆ. ಹಿಂದಿನವರ ಪರ್ವತವನ್ನು ಇಳಿದುಕೊಂಡು ಕೆಳಭಾಗದಲ್ಲಿ ಬಂದು ಅಲ್ಲೇ ಹಳ್ಳ ಮಗ್ಲ ರೀ, ಹಳ್ಳದಾಗ ಅಲ್ಲಿ ಸಂಧ್ಯಾಗ ಬುಟ್ಟಿರ್ತಾವೆ ಅಲ್ಲೇ ದಾಸೋಹ, ಆ ಬುಟ್ಟಿ ತೆಗೆದುಕೊಂಡು ಅಲ್ಲಿ ತಕ್ಕಂಥ ಪಾಯಸದೊಳಗೆ, ಆಮೇಲೆ ಸಾರಿನೊಳಗೆ, ಆಮೇಲೆ ಅನ್ನದೊಳಗೆ, ಆಮೇಲೆ ಖುಲ್ಲ ಇರ್ತಕ್ಕಂಥದ್ದು ಅಲ್ಲಿ ಎಲ್ಲ ಉಸುಕು ತುಂಬಿಡ್ತಾರೆ. ಅದ್ರೊಳಗೆ ಉಸುಕು ಮಾಡಿದ ಅಡಿಗೆ ಒಳಗೆ ತಯಾರಾಗಿದೆ ಅಡಿಗೆ ಇದನ್ನು ಹುಡ್ಕೊಡ್ಬೇಕು ಜನರು. ನೋಡೋಣ ಹೇಗೆ ಪರಮಾತ್ಮ ಇರ್ತಾರೆ ಅವರು, ಹೇಗೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಆಗ್ತಾರೆ ನೋಡೋಣ. ಅಷ್ಟು ಸಾಮರ್ಥ್ಯ ತಗೊಂಡ್ರೆ ಎಲ್ಲ ಅನ್ನತ್ತಲ್ಲ ತಾನು. ಮತ್ತು ಅಕಸ್ಮಾತ್ ಅಲ್ಲಿ ಇದ್ರೆ ಅದಕ್ಕಿಂತ ಮತ್ತೆ ಏನಂದ್ರೆ ಹಿಟ್ಟಕ್ಕೆ ಇಟ್ಟಿರ್ತಾರೆ, ಆ ಹಿಟ್ಟಕ್ಕೆ ಒಳಗೆ ಕೂಡ ಕೂಡಿಸ್ಬಿಡೋಣ ಅಂತ ಮಾಡಿ ನೋಡಿ ಹೇಗೆ ಮಾಡ್ತಾರೆ. ಸಾಕ್ಷಾತ್ ಪರಮಾತ್ಮ ತಿಳಿತದೆ, ಆಗ ಪರಮಾತ್ಮ ತಿಳಿತದೆ ತಿಳ್ಕೊಂಡು ಹೇಳಿ ಇವೆಲ್ಲ ಶಾಸ್ತ್ರಗಳು ಕೂತಾರ್ತಾಗ ಮಾಡಿದ ಅಡುಗೆ ಅದ ಕುಲದ ಎಲ್ಲರೂ ಎಲ್ಲ ಕೂಡಿಸಿ ಹೋಗ್ಬಿಟ್ರಿ. ಹೋಗಿಬಿಟ್ಟಾಗ ಹೊನ್ನೂರಿನ ಗಡ್ಯಪ್ಪಜ ಅಂಥೇಳಿ, ಗಡ್ಯಪ್ಪಜ ಪಡ್ಯಪ್ಪನವ್ರು ಅಂತ ಮುದೋಳ ಎಡ್ಡೆ ಹೆಸರು ಅವರು, ಮುದೋಳ. ಅವ್ರನ್ನ ಅಪ್ಪ ಹೇಳ್ತಾರೆ, ಗಡ್ಯಪ್ಪ ನೋಡಿ ಬರೋ ಪ್ರಸಾದ ಸಮಯದ ತಯಾರದಲ್ಲಿ ಹೇಳ್ತಾರೆ. ಅಪ್ಪ ಅವ್ರು ತಯಾರು ಮಾಡಿ ಬಂದಿವ್ರಿ ಅಂತ ಹೇಳ್ತಾರೆ. ಇವರು ಯಾರೇ ಕೂತು ಅಡುಗೆ ಮಾಡಿ ಬಂದಿರ್ತಾರಲ್ಲ, ನೀವು ಹೋಗು ನೋಡಿ ಬರೋ ಅಂತ ಹೇಳ್ತಾರೆ. ಇವ್ರು ಅಲ್ಲಿ ತನಕ ಹೋಗ್ತಾರೆ. ಹೋಗಿ ನೋಡುವಷ್ಟೊಳಗೆ ಗಡ್ಯಪ್ಪನವ್ರಿಗೆ ಕಣ್ಣೀರು ಬಂದುಬಿಡ್ತಾವೆ, ಒಮ್ಮೆ ದುಃಖ ಬರ್ತದೆ. ಒಳಗೆಲ್ಲ ಉಸುಕು ಕುಡಿಸ್ಯಾರಿ, ಎಲ್ಲ ಉಸುಕು ಹಾಕಿಬಿಟ್ಟದ ಒಳಗೆ. ಇನ್ನು ಉಣ್ಣದ ಜನರು ಹೇಗೆ ಉಣ್ಣೋದು? ದುಃಖ ಅನಿಸೋದ್ರಿ. ಇನ್ನು ಬೇರೆ ಅಡುಗೆ ಮಾಡಬೇಕು ಅಂತ ವಿಚಾರ ಮಾಡಿ ನೋಡಿದ್ರೆ ಪಾಯಸದೊಳಗೆ, ಅನ್ನದೊಳಗೆ, ಸಾರಿನೊಳಗೆಲ್ಲ ಇದ್ರೆ ಉಸುಕದು. ಹಿಟ್ಟಕ್ಕಿರಿ ಅಂತ ತೆಗೆದುಕೊಂಡು ಹೊಸ ಅಡುಗೆ ಮಾಡೋಣ ತೊಗೊಳ್ಬೇಕಂದ್ರೆ ಆ ಹಿಟ್ಟಕ್ಕಿ ಒಳಗೆ ಸಹಿತ ಉಸುಕ ಕುಡಿಸ್ಯಾರಿ. ಕುಡಿಸಿ ಎಲ್ಲ ಕುಡಿಸ್ಬಿಟ್ಟಾರ. ಏನು ಮಾಡಿಕ್ಕೆ ಬರ್ದಂಗೆ ದುಃಖ ಮಾಡ್ಕೊಂಡು ಅಪ್ಪ ಅವ್ರ ಬರ್ತಾರೆ. ಮುಖ ಸಾಪು ಮಾಡಿ ಒಂದು ನಮಸ್ಕಾರ ಮಾಡಿ ದುಃಖದಿಂದ ಕೂಡಿ ನಿಲ್ತಾರೆ. ಅಪ್ಪ ಅವ್ರ ಮುಂದೆ ಮುಖ ಸಾಪು ಮಾಡ್ಕೊಂಡು ಕೇಳ್ತಾರೆ, ಗಡ್ಯಪ್ಪ ಮತ್ತು ಈಗ ಮುಖ ಸಾಪು ಮಾಡಿಲ್ಲ ಏನಾಗ್ಯದ ಅಂತ. ಆಗ ಅವ್ರು ಹೇಳ್ತಾರೆ ರೀ, ಅಪ್ಪ ಅವರ ದುಃಖ ಮಾಡ್ತಾರೆ. ಇಲ್ಲ ಹೇಳಿ ಏನಾಗಿದೆ ಅಂತ. ಅಪ್ಪ ಅವರ ಎಲ್ಲರೂ ಪ್ರಸಾದ ತಯಾರು ಮಾಡಿಲ್ಲ, ಈ ಕಡೆ ಬಿಟ್ಟು ಬಂದಾರೆ. ದುಷ್ಟರು ಕೂಡ್ಕೊಂಡು ಅಲ್ಲಿ ಮಾಡ್ಯಾರಂದ್ರೆ ಎಲ್ಲರೂ ಉಸುಕಾಕ್ಯಾರಪ್ಪ ಅವ್ರ ಹಿಟ್ಟು. ಮತ್ತು ಅಪ್ಪರ ಹೊಸ ಅಡುಗೆ ಮಾಡಿರಿ ಹಂಗಾದ್ರೆ ಆ ಹಿಟ್ಟಕ್ಕಿ ಒಳಗೂ ಕೂಡ ಎಲ್ಲ ಉಸುಕ ಕುಡಿಸ್ಯಾರಪ್ಪ ಅವ್ರ, ಅದ್ರೊಳಗೆ ಉಸುಕು ಕುಡಿಸ್ಯಾರ ಅಂತ ಹೇಳ್ತಾರೆ. ಇವ್ರು ಮಾಡಿದವರು ಗಾಬರಿ ಹಾಕಾರಲ್ಲಿ, ಅಡುಗೆ ಮಾಡಿ ಬಂದಿರ್ತಾರಲ್ಲ, ನಾವು ಸುಮ್ಮನೆ ಬಂದಿವಲ್ಲ ನಾವು ಇಲ್ಲಿ, ಅಲ್ಲೇ ಇದ್ರೆ ಚೆನ್ನಾಗಿರ್ತಿತ್ತು. ಪ್ರಸಾದ ಸಮಯ ಆಗಿದೆ, ತರಬೇಕಾದ್ರೆ ಅಷ್ಟು ಜನ ತರಬೇಕಾದ್ರೆ ಸಿಂಧೂರಿಗೆ ಒಂದು ಅಡುಗೆ ತರಬೇಕಾದ್ರೆ, ಆ ಪ್ರಸಾದ ಹಿಟ್ಟಕ್ಕೆ ತರಬೇಕಾದ್ರೆ ಅಥವಾ ಉಮ್ರಾಣಿಗೆ ಹೋಗ್ಬೇಕು. ವಾತ ಒಂದು 2-3 ಕಿಲೋಮೀಟ್ರ್ ಇರ್ತಾವೆ, ಒಂದು 2-3 ಕಿಲೋಮೀಟ್ರ್ ಹೋಗ್ಬಿಡು, ಒಟ್ಟು ಅಲ್ಲೆಲ್ಲೇ ಹೋಗ್ಬೇಕು ತರಬೇಕು ಬೇಕಾದ ಮತ್ತು ತಂದ ಮಾಡಬೇಕು. ಆ ಸಮಯನೂ ಅಷ್ಟು ಸಮಯ ಇಲ್ಲ, ಪ್ರಸಾದ ಸಮಯ ಅದು ಭಾಳ ಇವ್ರಿಗೆ ಕೆಡಕರ್ತದೆ ರೀ. ಅಪ್ಪ ಅವರು ಇಲ್ಲಿ ನಡಿ ನೋಡೋಣ ಹೇಳಿ ಅಲ್ಲಿ ಹೋಗ್ತಾರೆ. ಹೋಗಿ ನೋಡ್ತಾರೆ, ಗಡ್ಯಪ್ಪ ದುಃಖ ಮಾಡ್ತಕ್ಕಂತೇನು ಇಲ್ಲ ಇದ್ರೊಳಗೆ, ಏನು ಚಿಂತೆ ಇಲ್ಲ. ಗುರು ಸಾಮರ್ಥ್ಯ ಅಂತ ಇರ್ತಾರೆ ನೋಡಿ ಕೆಲವರು ಮಾತನಾಡಿಸಿ ಕೆಲವರು ಅಂತ ಹೇಳ್ತಾರ. ದೃಷ್ಟಿಯಿಂದ ಬರೀ ನೋಡ್ತಾರೆ, ಹಸ್ತಸ್ಪರ್ಶ ಸಹಿತ ಮಾಡೋದಿಲ್ಲ, ನೋಡ್ತಾರೆ. ಅಪ್ಪ ಇರ್ತಾರೆ, ಗಡ್ಯಪ್ಪ ಅವ್ರು ಮಾಡಿದ್ದೇನೋ ಏನು ದೋಷ ಏನಿಲ್ಲ. ಈ ಕಬ್ಬು ಬೆಳೀತಕ್ಕಂಥ ಎಲ್ಲಿ ಬೆಳೀತದೆ? ಮಣ್ಣಿನೊಳಗೆ ಬೆಳೀತದೆ, ಅಲ್ಲೇ ಉಸುಕು ಇರ್ತದೆ, ಎಲ್ಲ ಇರ್ತದೆ. ಈ ಜೋಳ ಬೆಳೀಲಿ, ಅಕ್ಕಿ ಬೆಳೀಲಿ, ಇವು ಗೋಧಿ ಬೆಳೀಲಿ, ಎಲ್ಲ ಮಣ್ಣಿನೊಳಗಿಂದ ಬರ್ತಾವ್ರೆ. ಉಸುಕು ಮಣ್ಣಿನೊಳಗೆ ಅದು. ಅದ್ರೊಳಗೆ ಅವ್ರು ಹಾಕಿರ್ತಕ್ಕಂಥದ್ದು ಏನು ಹಾಕಿದಾರಲ್ಲ, ಮಣ್ಣು ಬಿಟ್ಟು ಉಸುಕು ಬಿಟ್ಟು ಏನು ಹಾಕಿಲ್ಲ, ಅಲ್ಲಿಂದ ಪ್ರಸಾದ ಬಂದ್ರೆ ಇದ್ರೊಳಗೆ ಹೊಸದೇನಿಲ್ಲ, ಅದೆಲ್ಲ ಪ್ರಸಾದ ಅದಪ್ಪ, ಏನಾಗಿಲ್ಲ ಅಂತಕೊಂಡು ಹೇಳಿ ಪವಿತ್ರ ದೃಷ್ಟಿಯಿಂದ ಎಲ್ಲ ಪ್ರಸಾದ ಬಾಲ್ಯತೆ ಏನು ನೋಡಿಬಿಡ್ತಾರೆ ನೋಡ್ರಿ. ತಕ್ಷಣದ ಎಲ್ಲ ಪ್ರಸಾದ ಬಿಡ್ತಾರೆ, ಎಲ್ಲ ಪ್ರಸಾದ.
ಉಸುಕ್ಕೆಲ್ಲ ಹೋಗಿ ತಕ್ಷಣದಲ್ಲಿ ಮಹಾಪ್ರಸಾದ ತೋರಿ ಪಾಯಸ ಎಲ್ಲ ಅಷ್ಟು ಎಲ್ಲ ಪಾಯಸ ಆಯಿತು, ಅಷ್ಟು ಎಲ್ಲ ಅನ್ನ ಆಗಿಬಿಡ್ತು, ಅಷ್ಟು ಎಲ್ಲ ಸಾರು ಆಗಿಬಿಡ್ತು. ಹಿಟ್ಟಕ್ಕಿಗಳು ನೋಡಿ, ಹಿಟ್ಟಕ್ಕಿಗಳು ಅಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಎಲ್ಲ ಆಯಿತು, ಹಿಟ್ಟಕ್ಕೆ ಆಯ್ತು ಹೊರತಾಗಿ ಒಂದು ಉಸುಕಿನ ಕಣ ಎಲ್ಲಿ ಉಳಿಲ್ಲ. ಅದು ಗುರು ಶಕ್ತಿ ಅಂದ್ರೆ ಭಾಳ ದೊಡ್ಡದತ್ತು ರೀ. ಅದಕ್ಕೆ ಇದು ನಡೀತಲ್ಲ ರೀ. ನಡೆದಾಗ ಅವ್ರ ಮೇಲ್ಭಾಗ ಕೂತ್ಕೊಂಡು ಅಪ್ಪರ್ ತಪಸ್ಸು ಮಾಡ್ತಿರ್ತಾರೆ. ಒಂದು ಗಿಡ ಇರ್ತದೆ, ಅಶ್ವತ್ಥ ವೃಕ್ಷ ಇರ್ತದೆ. ಅಲ್ಲಿ ಹೋಗಿ ಮರಿ ನಿಂತ್ಕೊಂಡು ನೋಡ್ತಾರೆ. ಇದನ್ನೆಲ್ಲ ಮರಿ ನಿಂತ್ಕೊಂಡು ನೋಡಿ ಅಲ್ಲಿ ಇನ್ನೊಂದು ಬ್ರಹ್ಮ ಪಿಶಾಚಿ ಇರ್ತದೆ. ಬ್ರಹ್ಮ ಪಿಶಾಚಿ ಅವ್ರು ಬಂದು ಆಶೀರ್ವಾದ ಮಾಡ್ತಾಯಿದ್ದಾರೆ. ಇವರು ಈಗ ಹಾಕಿದ್ದಾರೆ. ಈಗ ಅವರ ಅಪ್ಪವರು ಸರಿ ಮಾಡಿದ್ರು ಆ ಮಾತು ಬೇರೆ. ಇಲ್ಲ ಇನ್ನೊಂದು ಕ್ಷಣ ಆದರೆ ಇವ್ರನ್ನ ನಾಶ ಮಾಡಿಬಿಡೋಕಂತ ಅದು ಕೋಪದಿಂದ ಕುಡಿತಾರೆ. ಬ್ರಹ್ಮ ರಾಕ್ಷಸ ಶಕ್ತಿಯಿಂದ ಕುಡಿತದೆ. ಇವ್ರು ಕೊಲ್ಲಬೇಕು ಅಂತ ಉದ್ದೇಶ ಇಟ್ಕೊಂಡು ಆಗ ಅವರೆಲ್ಲ ಪ್ರತ್ಯಕ್ಷ ನೋಡಿ ಉಸಿಗೆಲ್ಲ ಮಹಾಪ್ರಸಾದದಾಗ ಪರ್ವತ ಇಳಿದುಕೊಂಡು ಕೆಳಗಿಳಿದು ಬಂದು ಗುರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಮತ್ತು ಶಾಪದ ಕೊಟ್ಟಿದ್ರೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಪ್ಪರ ನಾವು ಅಪರಾಧಿಗಳು, ಮಹಾಪರಾಧಿಗಳು, ನಮ್ಮನ್ನು ಕ್ಷಮಿಸಬೇಕು, ನಾವು ದುಷ್ಟರು. ಎಲ್ಲರೂ ತಾವು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಪರಮಾತ್ಮ ಇದ್ದಾರತ್ತ ಅನ್ನೋದು ಕೇಳಿ, ಸಾಕ್ಷಾತ್ ಪರಮಾತ್ಮ ಇದ್ರೆ ಆಗಾದ ಶಕ್ತಿ ಇರ್ತದೆ. ಈ ಪ್ರಸಾದ ಎಲ್ಲ ಉಸುಕು ಹೋಗಿ ಪ್ರಸಾದ ಇರ್ತಲ್ಲ, ಅದಕ್ಕೆ ಆ ಪರಮೇಶ್ವರ ಇದ್ರೆ ಇದನ್ನು ಉಸುಕು ಹೋದ ಅನ್ನ ಮಾಡ್ತಾರೆ ಅಂತಕೊಂಡು ಹೇಳಿ ಈ ಒಂದು ಭಾವನೆಯಾಗಿ ಹಾಕಿದ್ದಾರೆ. ತಾವು ಸಾಕ್ಷಾತ್ ಪರಮೇಶ್ವರದ ಸತ್ಯ ಅದ ಅಂತಕೊಂಡು ಅವ್ರ ಪಾದವನ್ನು ಗಟ್ಟಿ ಹಿಡ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಕಣ್ಣೀರು ತೊಗೊಂಡ್ಬರ್ತಾರೆ. ನಮ್ಮದು ಅಪರಾಧ ಆಯಿತು, ತಮ್ಮ ನಾವು ಕಷ್ಟ ಕೊಟ್ಟಂತೆ, ತಮ್ಮ ಶಕ್ತಿ ಸಾಮರ್ಥ್ಯ ದೊಡ್ಡದು, ತಮಗೆ ಕಷ್ಟ ಕೊಟ್ಟಂತೆ ಆಯಿತು, ಎಲ್ಲರ ಮನಸ್ಸಿಗೆ ನೋವು ಮಾಡಿದಂತೆ ಆಯಿತು, ನಾವು ಪಾಪಿಗಳಾದೀವಿ, ನಮ್ಮನ್ನು ಕ್ಷಮಿಸಬೇಕು ಶುದ್ಧನಾಥ ಅಂತಕೊಂಡು ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಅಪ್ಪ ಅವ್ರನ್ನೂ ಕೂಡ ಕ್ಷಮಿಸಿ ಇರಲಿ. ಅಕಸ್ಮಾತ್ ಹಾಗಾಗಿರ್ತಕ್ಕಂಥ ಮನುಷ್ಯರ ಭಾವನೆ ಬಂದಲ್ಲ, ಭಾವನೆ ಅನುಸಾರವಾಗಿದೆ, ಇರಲಿ, ಒಳ್ಳೆಯದಾಗಲಿ, ಇನ್ನೊಮ್ಮೆ ಹಾಗಾಗುತ್ತೆ ನೋಡ್ಕೊಳ್ರಿ, ಚೆನ್ನಾಗಿರುತ್ತೆ ಅಂದ್ಕೊಂಡು ಹೇಳಿ ಅವ್ರಿಗೆ ಶಾಪ್ ಕೊಡೋದಿಲ್ಲ ರೀ. ಶಾಪ್ ಕೊಡೋದಿಲ್ಲ ಅವರಿಗೆ. ಇವತ್ತು ಅವ್ರನ್ನೂ ಕ್ಷಮಿಸಿಬಿಡ್ತಾರೆ. ಯಾವ ಕಾರಣಕ್ಕಾಗಿ ಕ್ಷಮಿಸ್ತಾ ಇದ್ದಾರೋ, ಯಾವ ಕಾರಣಕ್ಕಾಗಿ ಶಾಪ ಕೊಡ್ತಾ ಇದ್ದಾರೋ ಅದು ಅವ್ರಿಗೆ ಗೊತ್ತ್ರಿ. ಒಮ್ಮೆ ಶಾಪ ಕೊಡ್ತಿರ್ತಾರೆ, ಒಮ್ಮೆ ಕ್ಷಮಾ ಮಾಡ್ತಾರೆ. ಇದು ಅಪರಾಧ ಹೌದಲ್ಲ ರೀ. ಇದು ಉಸುಕನ್ನು ಕೂಡಿಸಿ ಪ್ರಸಾದ ಮಾಡ್ತಕ್ಕಂಥ ಸಮಯ ಉಸುಕನ್ನು ಕೂಡಿಸಿ ಎಲ್ಲರಿಗೆ ಕಷ್ಟ ಆಗ್ತಕ್ಕಂಥ ರೀತಿ ಮಾಡಿದ್ದಾರೆ. ಆದರೂ ಕೂಡ ಅವ್ರನ್ನ ಕ್ಷಮಿಸಿದ್ರು. ಯಾವ ಕಾರಣಕ್ಕಂದ್ರೆ ಇವರು ಪರಬ್ರಹ್ಮ ಸ್ವರೂಪ ಇದ್ದಾರ ನೋಡುಗೋಸ್ಕರ ಬಂದಾರ. ಅವ್ರಿಗೆ ಉತ್ತರ ಸಿಕ್ಕೋದಿಲ್ಲ. ಈಗ ಬಂದು ಶರಣಾಗತ ನಮಸ್ಕಾರ ಮಾಡಿದ್ರಲ್ಲ, ಕ್ಷಮ ಆಯಿತು. ಹೀಗಾಗಿ ಗುರುಗಳು ಯಾವ ಸಮಯದಲ್ಲಿ ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ತಿಳಿತಾ ಇಲ್ಲ. ಸದ್ರುಬರ ಸೇತು ನಾವು ನೀವೆಲ್ಲ ಶ್ರಮ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಗುರುಗಳನ್ನ ಪರೀಕ್ಷೆ ಮಾಡಬೇಕು, ಗುರುಗಳಿಗೆ ಕಷ್ಟ ಕೊಡಬೇಕು ಅಂತಕ್ಕಂಥ ಏನು ಭಾವ ಇರ್ತಲ್ಲ, ಆ ಕೆಟ್ಟ ಭಾವನೆ ಅದು ಯಾರಲ್ಲಿ ಕೆಟ್ಟ ಭಾವನೆ ಇರ್ತದೆ ಫಲವನ್ನು ಅವರಿಗೆ ಕೆಟ್ಟದ್ದು ಕೊಡ್ತಾರೆ. ಇನ್ನೊಬ್ರಿಗೆ ಕೆಟ್ಟ ಕೊಡೋದಿಲ್ಲ, ಕೆಟ್ಟ ಫಲವನ್ನು ಕೊಡೋದಿಲ್ಲ, ಅವರಿಗೆ ಕೊಡ್ತದೆ. ಅವ್ರಿಗೆ ಹೇಳ್ತಾರೆ, ಆತ ಹೊಟ್ಟೆ ಕಿಶಿಂದ ಬಂದು ಏನು ಮಾಡಿದ್ರಿ, ಈ ಜಗತ್ತಿನೊಳಗೆ ಎಷ್ಟೋ ಮಂದಿ ಚಲೋ ಅದಾರ, ನಮಗೇಕೆ ಅದು ಈ ಗುರುಗಳಿಗೆ ಕೂಡ ಬಂದುಬಿಡಲಿ, ಇಲ್ಲಿದ್ದವ್ರು ಯಾರ್ಯಾರು ಕಾಳು ತಿಂತಾರೆ ಅವರಿಗೆಲ್ಲರೂ ಮಾರು ಬರೋದು ಮಾಡಿದಲ್ಲ ಮತ್ಸ್ಯರ ಭಾವದಿಂದ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅಚ್ಯುತ ನಿನ್ನ ಕೃಪೆ ಇರಲು ಕಿಚ್ಚಿಗೆ ಇರುವೆ ಮುತ್ತುವೆ ಹೇಳಲು ರಂಗ ಹೇ ದೇವರೇ ವಿಷ್ಣು ಪರಮಾತ್ಮ, ಅಚ್ಯುತ ಚ್ಯುತಿರಹಿತನಾಗಿರ್ತಕ್ಕಂಥ ಭಗವಂತ, ಅಚ್ಯುತ ನಿನ್ನೆಯ ಕೃಪೆ ಇರಲು, ಕೃಪಾಶ್ವರ ಇದ್ದರೆ ಕಿಚ್ಚಿಗೆ ಇರುವೆ ಮುತ್ತುವೆ ಹೇಳಲು ರಂಗ. ಬೆಲ್ಲ ಇದ್ರೆ ಇರುವೆ ತಿಂತಾವ್ರಿ, ಸಕ್ಕರೆ ಇದ್ರೆ ತಿಂತಾವ, ಮತ್ತೇನು ಉಂಡೆ ಇದ್ರೆ ಅಂಥವು ಇದ್ರೆ ತಿಂತಾವೆ, ಸಿಹಿ ಇದ್ರೆ ತಿಂತಾವ. ಒಳ್ಳೊಳಗೆ ಅಡುಗೆ ಮಾಡ್ತಿರ್ತಾರಲ್ಲ, ಕಿಚ್ಚಿರ್ತದೆ, ಆ ಕಿಚ್ಚನ್ನು ತಿಂತಾವೆ ಇರುವೆ ಅಂದರೆ ಬೆಂಕಿಯನ್ನು ಅಗ್ನಿಯನ್ನು ತಿನ್ಲಿಕ್ಕೆ ಬರೋದು. ಹಾಗೆ ಹೇಳ್ತಾರೆ, ಅಚ್ಯುತ ನಿನ್ನೆ ಕೃಪೆ ಅಂದ್ರೆ ಚ್ಯುತಿ ರಹಿತ ಇರ್ತಕ್ಕಂಥ ಭಗವಂತನ ಕೃಪೆ ಇದ್ರೆ, ಇದು ಅಪ್ಪವ್ರಂಥವ್ರಂತ ಅವ್ರು ಭಗವಂತನು ಇದ್ದಾರೆ, ಪರಬ್ರಹ್ಮ ಸ್ವರೂಪ ಅದ್ರ, ಅವ್ರಿಗೆ ಹೇಳ್ತಾ ಇಲ್ಲ ವಿಷಯ. ಕಿಚ್ಚಿಗೆ ಇರುವೆ ಮುತ್ತು ಹೇಳಲು ರಂಗ, ಕಿಚ್ಚಿಗೆ ಇರುವೆ ಮುತ್ತು ಅನ್ಪ ಎಂದೂ ಮುತ್ತುದಿಲ್ಲ. ಭಗವಂತನ ಕೃಪಾಶೀರ್ವಾದ, ಗುರುಗಳ ಕೃಪಾಶೀರ್ವಾದ ಯಾರಿಗೆ ಇರ್ತಲ್ಲ ಅಂಥವರಿಗೂ ಯಾರು ಏನು ಹೊಟ್ಟೆ ಕಿಚ್ಚು ಮಾಡಿದ್ರು ಕೂಡ
ಅವು ನಮಗೆ ಈಗ ಹೊಟ್ಟೆ ಕೆಲಸ ಮಾಡಿದ್ರು, ಈಗ ತೊಂದರೆ ಮಾಡಿದ್ರು, ಹಾಗೆ ತೊಂದರೆ ಮಾಡಿ ಅನ್ಸಲ್ಲ ಎಲ್ಲರೂ ಪ್ರತಿಯೊಬ್ಬರಿಗೂ ಅಷ್ಟು ಕಷ್ಟ ಕೊಟ್ಟಿರೋದು. ಆದರೂ ಕೂಡ ಅದು ಏನೂ ಆಗೋದಿಲ್ಲ. ನಾವು ಏನು ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಗುರುಗಳ ಸ್ಮರಣೆ ಮಾಡಬೇಕು, ಅದನ್ನು ಸರಿ ಆಗ್ತದೆ. ಅಚ್ಯುತ ನಿನ್ನ ಕೃಪೆರಲು ಕಿಚ್ಚಿಗೆ ಇರುವೆ ಮುತ್ತುವೆ ಹೇಳಲು ರಂಗ, ಕಿರಿಚಿಗೆ ಇರು ಮುತ್ತುವುದಿಲ್ಲ. ಗಾಳಿಯಲ್ಲಿ ಕುದುರೆ ವಯ್ಯಾರದಿ ಕುಣಿದರೆ ಧೂಳು ರವಿಗೆ ಮುಸುಕುವುದೇ. ಗಾಳಿಯಲ್ಲಿ ಕುದುರೆಗೆ ಒಂದು ಲಯ ಬಂತಂದ್ರೆ, ಕುದುರೆ ಭಾಳ ಲಯ ಬಂತು, ಕುಣಿದಾಡಿತ್ರಿ. ನಾನೇನು ಕುಣಿತಾ ಇದ್ದೀನಿಲ್ಲ, ಈ ಧೂಳ ನನ್ನ ಪಾದದಿಂದ ಎದ್ದಿರ್ತಕ್ಕಂಥ ಧೂಳದಲ್ಲ ಸೂರ್ಯನ ಮೇಲ್ಭಾಗದಲ್ಲಿ ಹೋಗಿ ಬೀಳಬೇಕು, ಅಷ್ಟು ಕುಣಿತ ಅಂತ ಹೇಳ್ತದ್ರ. ಎಲ್ಲಿ ಹೋಗಿ ಬೀಳ್ಬೇಕದು? ಇದು ಕುಣಿದಿರ್ತಕ್ಕಂಥದ್ದು ಕಾಲು ಜಾಡಿಸಿರ್ತಕ್ಕ ಈ ಧೂಳ ಸೂರ್ಯನ ಮೇಲ್ಭಾಗದಲ್ಲಿ ಹೋಗಿ ಬೀಳ್ಬೇಕಂತ್ರಿ, ಅಷ್ಟು ಕುಣಿದಾಡ್ತಂತ್ರ. ಕುಣಿದಾಡ್ತು ಸಿಟ್ಟಾಗಿ ಕುಣಿತು 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 ಧೂಳಲ್ಲಿ ಯಾರ ಮೇಲೆ ಬಿದ್ದಿತ್ತು? ಅದು ಉದ್ದೇಶ ಏನತ್ರಿ? ಸೂರ್ಯನ ಮೇಲೆ ಅಲ್ಲಿ ಅಲ್ಲಿ ಧೂಳು ಭಕ್ತ ಮಾಡಿತ್ತು. ಹೇಳಿ ಆ ಸೂರ್ಯ ಕೋಟಿ ಕೋಟಿ ಕಿಲೋಮೀಟ್ರ್ ದೂರದಾರ ರೀ. ಅದಕ್ಕೆ ಆ ಧೂಳು ಬಿದ್ದದ್ದು ಕುಣಿದಾಡಿ ಇನ್ನೊಂದು ಕುದುರೆ ಮೇಲೆ ಹೋಗಿ ಬೀಳಿಲ್ಲ. ಅದು ಕುಣಿಯಾಕತ್ತ ಒಂದೇ ಕುಣದತ್ರದ, ಇನ್ನೊಂದು ಯಾವ ಕುದುರೆ ಅಲ್ಲ, ಅದ್ರ ಮೇಲೆ ಬಂದು ಧೂಳು ಬಿತ್ತು. ಅದು ಅದ್ರ ಮೇಲೆ ಧೂಳು ಬಿತ್ತು, ಬೇರೆ ಕಡೆ ಬೀಳಿಲ್ಲ. ಅದಕ್ಕೆ ಹೇಳ್ತಾರೆ, ಗಾಳಿಯಲ್ಲಿ ಕುದುರೆ ವಯ್ಯಾರದಿ ಕುಣಿಯರು ಭಾಳ ಆನಂದವಾಗಿ ಕುಣಿದಾಡಿದ್ರೆ ಆ ಧೂಳು ರವಿಗೆ ಮುಸುಕುವುದೇ. ರವಿ ಮೇಲ್ಭಾಗ ಸೂರ್ಯನ ಮೇಲ್ಭಾಗ ಮುಸುಕುತ್ತದೆ, ಮುಸುಕುವುದಿಲ್ಲ. ತಾಳಿದವರಿಗೆ ವಿರುದ್ಧ ಲೋಕದಳುಂಟೆ. ಯಾರು ತಾಳ್ಕೊಂಡು ಹೋಗ್ತಾರೆ, ಗುರುಗಳ ಸ್ಮರಣೆ ಮಾಡಿ ತಾಳ್ತಾರಲ್ಲ, ಬೇಕಾದ ಬರಲಿ ತಾಳ್ತಾ ಹೋಗ್ತಾರಲ್ಲ ಅವರಿಗೆ. ತಾಳಿದವರಿಗೆ ಲೋಕದಲ್ಲಿ ವಿರುದ್ಧ ಉಂಟೆ ಲೋಕದಳು. ಗಾಳಿಗೆ ಗಿರಿ ಅಲ್ಲಾಡುವುದೇ ಪೇಳಿರು ರಂಗ. ಗಾಳಿಗೆ ಚಂಡಮಾರುತ ಬೀಸಿದಂದ್ರೂ ಕೂಡ ಪರ್ವತ ಇರ್ತಾವಲ್ಲ, ಪರ್ವತಗಳು, ಆ ಪರ್ವತ ಚಂಡಮಾರುತ ಬೀಸಿದ ಪರ್ವತ ಅಲ್ಲಾಡ್ತಾವ ಅಂದರೆ ಗಿಡಗಳಲ್ಲಿರ್ತಕ್ಕಂಥ ಗಿಡಗಳು, ಕಂಟಿಗಳು, ರವದಿಗಳು ಹಾರಿ ಹೋಗ್ತಾವ, ಏನೋ ಆಗ್ತಾವ, ಎಲ್ಲ ಆಗ್ತಾವ. ಪರ್ವತ ಗಾಳಿ ಸುರ ಪರ್ವತ ಏನಾದರೂ ಅಲ್ಲಾಡ್ತಾವನ್ರಿ. ಯಾರು ಗುರುಗಳ ಸ್ಮರಣೆ ಮಾಡಿ ದೇವರ ಸ್ಮರಣೆ ಮಾಡಿ ಯಾವ ನಿಷ್ಠೆಯಿಂದ ಇರ್ತಾರ ಅಂಥವರು ಅಪಾರ ಕಷ್ಟ ಪರಂಪರೆ ಬಂದದಂದ್ರೂ ಕೂಡ ಚಂಡಮಾರುತ ಬೀಸಿದರೂ ಹೇಗೆ ಆ ಪರ್ವತ ಅಲ್ಲಾಡುವುದಿಲ್ಲವೋ ಹಾಗೆ ಭದ್ರವಾಗಿರ್ತಾ ಇದ್ದಾರೆ. ಅದು ಗೊಲ್ಲ ಕೃಪಾಶೀರ್ವಾದ ಇರ್ತದೆ. ಗುರು ಕೃಪಾಶೀರ್ವಾದ ಅಂತಕ್ಕಂಥದ್ದು ಯಾರಿಗೆ ಬೇಕು ನೋಡ್ರಿ, ಅವರು ಸಂಪೂರ್ಣ ಭಕ್ತಿಯಿಂದ ಇರಬೇಕು, ಸಂಪೂರ್ಣ ಅಂತಕ್ಕಂಥ ವಿಶ್ವಾಸ ಇರಬೇಕು ಗುರುಗಳಲ್ಲಿ, ಗುರುಗಳ ಪಾದರದಲ್ಲಿ, ಅವ್ರಿಗೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇರ್ತದೆ. ಇಲ್ಲಿ ಹೊಟ್ಟೆ ಕೆಲಸ ಮಾಡಿ ಒಬ್ಬ ದುಷ್ಟ ಮನುಷ್ಯ ಏನು ಮಾಡಿದ್ರಿ, ಗುರುಗಳಿಗೂ ತೊಂದರೆ ಕೊಡಬೇಕು. ಕುದುರೆ ಕುಣಿತು, ಧೂಳ ಬಂದದ್ದು ತನ್ನ ಮೇಲೆ ಬಿತ್ತು. ಹೋಗಿ ತನ್ನ ಮೊಂಡಗೈಯಿಂದ ರಕ್ತ ಕೀವು ಸುರಿತಕ್ಕಂಥ ಕೈಯಿಂದ ಶೇಂಗಾದ ಕಾಳು ಮೇಲೆ ಆಡಿಸಿದ. ಅಷ್ಟರೊಳಗೆ ಗುರು ಅಲ್ಲಿ ಬಂದರು. ಅದೇ ಸಮಯಕ್ಕೆ ಯಾವಾಗ ಮೈಪತಿಯವರು ಆ ಕಡೆ ನೋಡ್ತಾಯಿದ್ರು, ಈ ಕಡೆ ಹೀಗೆ ಬಂದು ಕೈ ಆಡಿಸುವಷ್ಟರೊಳಗೆ ಅಪ್ಪವ್ರು ಬಂದರು. ನೋಡಿ ಅಪ್ಪವ್ರಿಗೆ ಸಿಟ್ಟು ಬಂದುಬಿಡ್ತು. ಇಲ್ಲಿ ಗುರುಗಳಿಗೆ ತೊಂದರೆ ಆಗಬೇಕು ಅಷ್ಟೆಲ್ಲ ಎಷ್ಟು ಮಂದಿ ತಿಂತಾರಲ್ಲ ಅವರೆಲ್ಲರೂ ಕೂಡ ಮಾರೋ ಬರಲಿ, ಅದು ಗುರು ಕೃಪಾಶೀರ್ವಾದ ಬರೋದಿಲ್ಲ, ಅದು ಆ ಮಾತು ಬೇರೆ. ಖರೆ ಬರಲಿ ಅವ್ನು ಉದ್ದೇಶ ಇಟ್ಕೊಂಡು ಉದ್ದೇಶಪೂರ್ವಕ ಮಾಡ್ತಾಯಿದ್ದ, ಕೆಟ್ಟ ಕಾರ್ಯ ಮಾಡ್ತಾಯಿದ್ದ. ಈಗ ಅದು ನೋಡಿ ಕೋಪರಿಸಿ, ಮೂರ್ಖ ನೀನು ದುಷ್ಟ ಬುದ್ಧಿ ಎಂತಾದ, ಆ ಹುರಿಯುವ ಕಾಳುಗಳನ್ನು ಹಿಡಿದು ಅದ್ರ ಒಳಭಾಗದಲ್ಲಿ ಈಗ ಕೈ ಆಡಿಸಿಲ್ಲ, ಇದೇ ಕಾಳುಗಳು ಹೇಗೆ ಸುಟ್ಕೊಂಡು ಹೊರಟಲ್ಲ, ಈ ಕಾಳಿನಂತೆ ನಿನ್ನ ಜೀವನ ಬೆಂದು ಹೋಗಲಿ. ನಿನ್ನ ಕೈಯಿಂದಲೇ ನೀನು ನಿನ್ನ ಮನೆಗೆ ಅಗ್ನಿಯನ್ನು ಪುಟ ಮಾಡಿಕೊಂಡು, ನೀನೇ ಅಗ್ನಿಯನ್ನು ಪುಟ ಮಾಡ್ಕೊಂಡು, ನಿನ್ನ ಅಗ್ನಿಯಿಂದಲೇ ನಿನ್ನ ಕೈಯಿಂದಲೇ ಅಗ್ನಿ ಸ್ಪರ್ಶ ಮಾಡ್ಕೊಂಡು ನೀನೇ ಸತ್ತು ಹೋಗು ಅದು ಶಾಪ್ ಕೊಟ್ಬಿಟ್ರು. ನಿನ್ನ ಯಾರು ಕೊಲ್ಲೋದಲ್ಲ, ನೀನೇ ನಿನ್ನ ಕರ್ಮಕ್ಕನುಗುಣವಾಗಿ ನೀನೇ ಅದರ ಫಲವನ್ನು ಅನುಭವಿಸುತ್ತು ಹೇಳಿದರು. ಮತ್ತು ಆತ ಭಯ ಬಂತು. ಆಗ ತಿರುಗಿ ಹೋದ, ಅಲ್ಲಿ ಗುಡಿಸಲು ಹಾಕಿದ್ರಲ್ಲ ಆ ಕಡೆ ಹೋದ. ತಾನು ಒಂದು ಗುಡಿಸಲ, ಯಾವುದೊಂದು ಗುಡಿಸಲು ಖಾಲಿ ಇರ್ತಲ್ಲ, ಬಿಟ್ಟು ಹೋಗಿರ್ತಲ್ಲ ಅಂಥ ಗುಡಿಸಲಕ್ಕೆ ಹೋದ. ಒಳಭಾಗಕ್ಕೆ ಹೋಗಿ ಗುಡಿಸಲು ಒಂದು ಬಾಗಿಲ ಹಾಕಿದ. ಬಾಗಿಲ ಹಾಕಿ ಭದ್ರವಾಗಿ ಕಟ್ಟಿದ್ರಿ, ಭದ್ರವಾಗಿ, ಅದು ಬಿಸಿಲಿಗೆ ಬರಬಾರ್ದು ಹಾಗೆ ಭದ್ರವಾಗಿ ಕಟ್ಟಿ ಪರಿಣಾಮ ಮಾಡ್ಕೊಂಡು ಇದ್ದರೆ ಏನು ಮಾಡೋದು, ಇಂಥ ಅಸಹ್ಯ ಇರ್ತಕ್ಕಂಥ ಸ್ಥಿತಿ ಇದೇನು ಮಾಡೋದು, ಸಾಯುವುದೇ ಒಳ್ಳೆಯದು ಅಂತ ಅನಿಸ್ಲಿಕ್ಕೆ, ಸಾಯ್ಬೇಕು ಸತ್ತು ಹೋಗ್ಬೇಕು, ಹೇಗೆ ಸಾಯ್ಬೇಕು ಅಂತೆಲ್ಲ ಹೀಗೆ ಸಾಯ್ಬೇಕು ಅಂತ ನಿರ್ಣಯ ಮಾಡಿಕೊಂಡು ಬಾಗಿಲ ಕಟ್ಕೊಂಡು ಎಲ್ಲ ಮಾಡಿ
ಪಕ್ಕ ಯಾರು ಬಂದರೂ ಬಿಸ್ಬಾರ್ದು ಅಷ್ಟು ಬಂದೋಬಸ್ತು ಕಟ್ಕೊಂಡ ಅಲ್ಲಿ ಹಿಂದಿನವರು ದೀಪ ಸುಗೋಸ್ಕರ ಚಿಮಣಿ ಇಟ್ಟಿದ್ರು, ಕಡ್ಡಿ ಇಟ್ಟಿದ್ರು, ಮೈ ಮೇಲೆ ಸುರ್ಕೊಂಡ ಗುಡಿಸಲು ಹೊಡೆದ, ಕಡ್ಡಿಯನ್ನು ಕೊರೆದುಕೊಂಡು ತಾನು ಮೈಗೆ ಹಚ್ಕೊಂಡು ಬಿಟ್ಟ, ಗುಡಿಸಲಿಗೆ ಹಚ್ಚಿದ. ಉರಿ ಅಂತಕೊಂಡು ಎಲ್ಲ ಜನರು ಇದ್ದವರು ತೆಗೀರವನ್ನ ತಗೊಂಡು ತೆಗಿಗೋಸ್ಕರ ಪ್ರಯತ್ನ ಮಾಡಿದರು. ಯಾರು ಜಗ್ಗಿರೂ ಆ ಬಾಗಿಲು ಬರಲಿಲ್ಲ ರೀ, ಯಾರು ಜಗ್ಗಿರೂ ಬರಲಿಲ್ಲ, ಗುಡಿಸಲು ಕುಲ್ಲ ಇಲ್ಲ, ಬಾಗಿಲು ಬರಲಿಲ್ಲ. ತಂದು ತಾನೇ ಆತ ಸುಟ್ಟು ಕರಕಾಗಿ ಹೋಗ್ಬಿಟ್ಟ. ಬಾಗಿಲು ಸುಟ್ಟಾಗ ಕುಲ್ಲ ಆಯಿತು, ಬಾಗಿಲು ಸುಟ್ಟಾಗ ಗುಡಿಸಲು ಸುಟ್ಟಾಗ ಅದ್ರೊಳಗೆ ಅವನು ಸುಟ್ಟಾಗಿದ್ದ ತೆಗಿದ್ಯಾರನ್ರಿ. ಅದಕ್ಕೆ ಮಾಡಬಾರ್ದನ್ನು ಮಾಡಿದ್ರೆ ಆಗಬಾರ್ದು ಆಗಿಬಿಡ್ತದೆ. ಅದಕ್ಕೆ ಈ ದುಷ್ಟ ಬುದ್ಧಿ ಅಂತಕ್ಕಂಥದ್ದಿತ್ತಂದ್ರೆ ಹೀಗಾಗ್ತದೆ. ಆ ದುಷ್ಟ ಬುದ್ಧಿ ಎಷ್ಟೋ ಜನರು ಏನು ಮಾಡಿದ್ರಿ, ಮುಂಬೈದಿಂದ ಬಂದಿದ್ರು, ಎಷ್ಟೋ ಮಂದಿ ವಾಸ ಮಾಡ್ತಾಯಿದ್ರು, ಎಷ್ಟೋ ಮಂದಿ ಆರಾಮಾಗಿ ಹೋದರು. ಗುರುಗಳ ಸ್ನಾನ ಮಾಡಿದ ಜಲವನ್ನು ಸ್ವೀಕಾರ ಮಾಡ್ಕೊಂಡು ಮೈ ಮೇಲೆ ಹಾಕ್ಕೊಂಡ್ರೆ ಏನಾದ್ರಿ, ಕೈ ಕಾಲುಗಳು ಚಿಗುತ್ತು ಬಂದುಬಿಟ್ರಿ, ಸರಿಯಾಗಿಬಿಟ್ಟು, ಮುಖ ಸರಿ ಆಯ್ತು, ಮೂಗು ಸರಿ, ಎಲ್ಲ ಸರಿ ಆಯ್ತು. ಅಂಥ ಸ್ಥಾನದಲ್ಲಿ ಈ ದುಷ್ಟನಾಗಿರ್ತಕ್ಕಂಥ ಯಾವ ಮನುಷ್ಯ, ಯಾವ ಗುರುಗಳಿಗೆ ಕಷ್ಟ ಕೊಡಬೇಕು ಅವರಿಗೆ ಮಾರು ಪ್ರಾಪ್ತಿ ಆಗುತ್ತೆ ಯಾವಾಗ ಮಾಡಿದಲ್ಲ, ಆ ಸಮಯಕ್ಕೆ ಆದ್ದು ಏನಾಯ್ತು ರೀ, ಆ ಸಮಯಕ್ಕೆ ಆದದ್ದು ಗುರುಗಳ ಶಾಪ ಪ್ರಾಪ್ತಿ ಆಯಿತು. ಆ ಶಾಪ ಗುರು ಮುಖಾಂತರ ಬಂದಿರ್ತಕ್ಕಂಥ ಶಾಪ ಅದು ಅಗ್ನಿ, ಅದು ಆಗಲೇ ಅವ್ನು ಸತ್ತೋದಂತೆ, ಅದು ಶಾಪ ಬಂದಾಗ ಸತ್ತೋದಂತೆ. ನಿಮಿತ್ತ ಮಾತ್ರ ಅಲ್ಲಿ ಪರ್ಯಂತರ ಹೋಗಿ ಅಲ್ಲಿ ತನ್ನ ಸ್ಥಾನಕ್ಕೆ ಹೋಗಿ ಅದ್ರ ಒಳ ಭಾಗದಲ್ಲಿ ಪ್ರವೇಶ ಮಾಡಿ ಅದು ಬಂದೋಬಸ್ತು ಕಟ್ಕೊಂಡು ಎಣ್ಣೆ ಮೈಯೆಲ್ಲ ಗೊಜ್ಕೊಂಡು ಆ ಗುಡಿಸಲಿಗೆ ಹಚ್ಚಿ ಅದಕ್ಕೆ ಅಗ್ನಿ ಪ್ರವೇಶ ಮಾಡಿ ತನ್ನ ಅದರೊಳಗೆ ತಾನು ಸತ್ತು ಬಿಟ್ಟಂದ್ರೆ ಇದಕ್ಕೆ ಇದು ಹಾನಿಗೆ ಯಾರು ಕಾರಣ ಹೇಳ್ರಿ? ತಾನೇ ತನಗೆ ಮಿತ್ರ, ತಾನೇ ತನಗೆ ಶತ್ರು. ಅದು ತನಗೆ ತಾನೇ ಶತ್ರು ಆಗ್ತಾನೆ ಮನುಷ್ಯ, ತನಗೆ ತಾನೇ ಮಿತ್ರ ಆಗ್ತಾನೆ. ತನಗೆ ತಾನೇ ಶತ್ರು ಆಗ್ತಕ್ಕಂಥ ರೀತಿಯಿಂದ ಇರದೆ ತನಗೆ ತಾನೇ ಮಿತ್ರ ಆಗಿದ್ರೆ, ಉತ್ತಮ ಇರ್ತಕ್ಕಂಥ ಒಂದು ಹಾಕಿದ್ರೆ ನೂಲು ಕಡ್ನೆ ತಂದಿರ್ತಾರೆ, ಅಂತ ತಂದಿದ್ರೆ ಅದು ತೆಗೆದುಕೊಂಡು ಬಂದು ತೊಟ್ಟೆಲ್ಲ ಕಟ್ಟಿ ಅದರೊಳಗೆ ಮಕ್ಕಳನ್ನ ಹಾಕಿ ಆಡಿಸ್ಬೋದು. ತಾನ ಪಂಚಮೊಳಗೆ ಜೋಕಾಲಿ ಕಟ್ಕೊಂಡು ತೂಕೋಬೋದು. ಅದರೊಳಗೆ ಗೋವುಗಳಿಗೆ ಮೇವುಗಳು ತರ್ಬೋದು, ಅಥವಾ ಆಕಳುಗಳನ್ನು ರಕ್ಷಣೆ ಮಾಡ್ಬೋದು, ಗೋವುಗಳ ಎತ್ತುಗಳನ್ನ ರಕ್ಷಣೆ ಮಾಡ್ಬೋದು, ಅದನ್ನು ಕಟ್ಟಿ ಅದಕ್ಕೆ ಎಲ್ಲ ರಕ್ಷಣೆ ಮಾಡ್ಬೋದು. ತಾನೇ ತೊಗೊಂಡು ಬಂದಿರ್ತಕ್ಕಂಥ ಹಗ್ಗ ತಾನೇ ತೆಗೆದುಕೊಂಡು ಹೋಗಿ ಮೇಲ್ಭಾಗಕ್ಕೆ ಹೋಗಿ ಕೊರಳಿ ಹಾಕ್ಕೊಂಡು ಜಿಗದಂದ್ರೆ ತಂದವ್ರು ಯಾರು? ಮತ್ತು ಹಾಕ್ಕೊಂಡು ಜಿಗದವ್ರು ಯಾರು? ಅದಕ್ಕೆ ಇಲ್ಲಿ ಮಾಡಬಾರ್ದನ್ನು ಮಾಡಿದ್ರೆ ಆಗ್ತಕ್ಕಂಥದ್ದು ಅವಶ್ಯವಾಗಿ ಆಗ್ತಕ್ಕಂಥದ್ದು. ಹೀಗೆ ತಾನೇ ಅದೃಷ್ಟನಾಗ್ತಕ್ಕಂಥ ಮನುಷ್ಯ ಯಾವುದ್ರಿ ನಾಶ ಆಗ್ತಾನೆ. ಇಲ್ಲಿ ಭಕ್ತಿಯಿಂದ ಇರಬೇಕು. ಬಾಗಿಲವನ್ನು ತೆರೆದು ಸೇವೆಯನ್ನು ಕೊಡು ಹರಿ, ಕೂಗಿದರೂ ಧ್ವನಿಯು ಕೇಳಲಿಲ್ಲವೇ ನರಹರಿ ಅಂತೇಳಿ ಬರ್ತದೆ. ಭಕ್ತಿಯಿಂದ ಬಂದು ಗುರುಗಳ ಸನ್ನಿಧಿ ಬಂದು ಗುರುಗಳನ್ನ ಹೋಗ್ಕೊಡ್ತಕ್ಕಂಥ ರೀತಿಯಿಂದ ಅನುಗ್ರಹ ಮಾಡ್ತಕ್ಕಂಥ ರೀತಿಯಿಂದ ಭಕ್ತಿ ನಿಂತ್ಕೊಂಡು ನಾವು ಮಾತನಾಡಿ ಕರ್ತಕ್ಕಂಥಲ್ಲ. ಗುರುಗಳು ಸರ್ವಜ್ಞ ಇರ್ತಾರೆ. ಮನುಷ್ಯನ ಒಳಭಾಗದಲ್ಲೇ ನಾವು ಪ್ರಾರ್ಥನೆ ಮಾಡಿ ಸಾಕು. ಅವರು ಮಧುರ ಖಂಡಿಗಳು ಇದ್ದಾಗ ಅಪ್ಪರ ಸನ್ನಿಧಿಲಿರುವಾಗ ಅಲ್ಲಿ ಅಪ್ಪರ ಮೊದಲ ಭಾಳ ಕಡೆ ಎಲ್ಲ ಪ್ರವಾಸ ಮಾಡ್ಯಾರ. ಹಿಮಾಲಯದ ಕಡೆಗಳಿಂದ ಮಹಾತ್ಮರು ಬರ್ತಾಯಿದ್ರು. ಕೈಗಳು ಇಷ್ಟು ಬಾರ್ಡಿ ಇರ್ತಿದ್ವು, ಅವು ಹಿತ್ತಾಳೆ ಬಾರ್ಡಿಗಳಿರ್ತಿದ್ದು, ಇಷ್ಟು ಸಣ್ಣ, ಇಷ್ಟಿಷ್ಟು ದಪ್ಪರಿ ದೇಹ ಅವ್ರದ್ದು. ಅಲ್ಲಿಂದ ಅವರು ಮಠಕ್ಕೆ ಒಂದು 2 ದಿವಸ 3 ದಿವಸ ಬಿಟ್ಟರೆ ಅಂಥವ್ರು ಮಠಕ್ಕೆ ಬರ್ತಿದ್ರು. ಅಲ್ಲಿಂದ ಅಪ್ಪವ್ರು ತಮ್ಮ ತೂಗು ಮಸ್ತ್ ಮೇಲೆ ಕೂಡ್ತಿರು ಒಳಗೆ ಮಠದಾಗ. ಅವರ ಗುಂಡು ಮಾಸ್ತರ ಸರ್ಗಳು ಇದ್ದಾರಲ್ಲ, ಆ ಸರ್ಗಳು ಹೊಲದ ಹತ್ತಾರ ಅವ್ರು ಅಲ್ಲಿ ಬಂದ್ರು ಅಂದ್ರೆ ಅಪ್ಪ ಅವ್ರು ಒಳಗಿಂದ ಅಲ್ಲಿ ಒಳಗಿಂದ ಕಾಣ್ತಾರೆ, ಹೊರಗಿಂದ ಕಾಣ್ತದೆ, ಅಲ್ಲಿ ಕಾಣಿಸೋದು ತೂಗು ಮಸ್ತ್ ತೆಗಿದ್ದ ಅಲ್ಲಿ ಹೊರಗೆ ಕಾಣ್ತದೆ, ಏನು ಕಾಣಿಸ್ತಾ ಇಲ್ಲ. ಅವ್ರು ಅಲ್ಲಿ ಬಂದ್ರು ಅಂದ್ರೆ ಇಲ್ಲಿಂದ ಅಪ್ಪ ಅವರೆದ್ದು ಹೊರಗೆ ಬರ್ತಿದ್ರು. ಅವ್ರು ಬಂದಾಗ ಅರೆ ಆತ್ಮಾರಾಮ್ ಆವೋಜಿ ಅಂತ ಹೇಳಿ ಒಬ್ರಿಗೊಬ್ರು ಆಲಿಂಗನ ಮಾಡ್ಕೊತಿದ್ರು. ಅಂದರೆ ಅಲ್ಲಿದ್ದಾಗ ಇರ್ತಕ್ಕಂಥ ಅಲ್ಲಿ ಬಂದಿದ್ದಾರೆ ಅಂದರೆ ಒಳಗಿಂದ ಎದ್ದೋಗಿ ಆಲಿಂಗನ ಮಾಡ್ಕೊತಿದ್ರು. ಅಂದ್ರೆ ಹೊರಗೆ ಮಹಾತ್ಮರು ಬಂದಿದ್ದಾರೆ ಅಂತ ಗೋಡೆ ಅದ ರೀ, ಕಾಣಿಸೋದಿಲ್ಲ. ಆದರೂ ಅಲ್ಲಿ ಕೂತ್ಕೊಂಡು ತಿಳಿತಲ್ಲ ಅವರಿಗೆಲ್ಲ. ಗುರುಗಳು ಸರ್ವಜ್ಞರು. ನಮ್ಮ ಭಾವ ಶುದ್ಧಿ ಇದ್ರೆ ಭಾಗ್ಯಕ್ಕೇನು ಕಡಿಮೆ ಅಂತಾರೆ. ಭಾವ ಶುದ್ಧಿ ಇದ್ದುಕೊಂಡಿದ್ರೆ ಗುರುಗಳು ಕೃಪಾಶೀರ್ವಾದ ಆಗ್ತದೆ, ಎಲ್ಲ ಆಗ್ತದೆ. ಭಾವ ಶುದ್ಧಿ ಇರಲಿ ಅಂದ್ರೆ ಏನಾಗ್ತದ್ರೆ ಹಾನಿ ಆಗ್ತದೆ. ಭಾವಕ್ಕೆ ಭಾವ ಬರಬಾರ್ದು. ಭಾವಕ್ಕೆ ಭಾವ ಬಂತಂದ್ರೆ ಭಾಳ ಕೆಟ್ಟ್ರಿ. ಈಗ ರೀ ಸದ್ಗುನಾಥ
ನಮಗೆ ಅನುಗ್ರಹ ಮಾಡಿರಿ, ಉದ್ಧಾರ ಮಾಡಿರ್ತಕ್ಕಂಥದ್ದು ಇರಬೇಕು. ಇಲ್ಲಂದ್ರೆ ನಾವು ಮಾಡ್ತಕ್ಕಂಥದ್ದು ಕೆಟ್ಟ ಕರ್ಮವನ್ನು ಆಚರಣೆ ಮಾಡಿದ್ರೆ ಮಾಡ್ತೀವಿ ನೋಡು ಅಂಥವಿದ್ರೆ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿ ಅಂತ. ನಾವೇ ಕೆಟ್ಟ ಕರ್ಮ ಮಾಡಿ ನಮಗೆ ಹೀಗಾಗಬಾರ್ದಾಗಿತ್ತು, ಹಾಗಾಗಬಾರ್ದಾಗಿತ್ತು, ಅಥವಾ ಯಾವ ಕರ್ಮವನ್ನು ಮಾಡಿದ್ದೇವೋ ನಮಗೆ ತಿಳಿತಾ ಇಲ್ಲ ಅಂತಕೊಂಡು ನಂತರದ ಹಳಾಡಿಸೋಕ್ಕಿಂತಲೂ ಯಾವಾಗ ಒಳ್ಳೆಯ ಕರ್ಮಗಳನ್ನು ಮಾಡ್ತಾಯಿದ್ರೆ ಒಳ್ಳೆ ಕರ್ಮ ಮಾಡ್ತಾಯಿದ್ರೆ ನಮ್ಮ ಉದ್ಧಾರ ಆಗ್ತದೆ. ಒಂದು ವೇಳೆ ಕರ್ಮವನ್ನು ಮಾಡಿದ್ದೇವೆ ಅಂದರೂ ಕೂಡ ಸದ್ಗುರುಗಳಿಗೆ ಶರಣಾತಾಗಿ ಅವರು ಕೃಪಾಶೀರ್ವಾದ ಪಡ್ಕೊಂಡ್ರೆ ಎಲ್ಲ ಕರ್ಮಗಳಿರ್ತಾವೆ ಒಂದು ಕ್ಷಣದೊಳಗೆ ಎಲ್ಲ ಸುಟ್ಟು ಭಸ್ಮ ಆಗಿಬಿಡ್ತಾವೆ. ಎಲ್ಲ ಜ್ಞಾನೇ ಪರಿಸಮಾಪ್ಯತೆ, ಜ್ಞಾನಗಳು ಎಲ್ಲ ನಿವೃತ್ತಿ ಆಗ್ತವೆ. ಅಂಥ ಜ್ಞಾನ ಗುರುಗಳಿರ್ತದೆ, ಅದು ಜ್ಞಾನ ಆತ್ಮಜ್ಞಾನ ಅಂತಾರೆ, ಬ್ರಹ್ಮಜ್ಞಾನ ಅಂತಾರೆ. ಅಂಥ ಬ್ರಹ್ಮಜ್ಞಾನ ಅಂತಕ್ಕಂತಲ್ಲ ಅಂಥದ್ದನ್ನು ಗುರು ಮುಖಾಂತರ ಪಡ್ಕೊಂಡು ಉದ್ಧಾರ ಆಗಬೇಕು. ಸದ್ಗುರುಗಳ ಸನ್ನಿಧಿ ಹೋದಾಗ ಅವರ ಗುರುಗಳ ಸ್ತೋತ್ರ ಮಾಡಿ, ಅವರ ಪಾದ ಸೇವೆಯನ್ನು ಮಾಡಿ, ಅವ್ರ ಕೃಪಾಶೀರ್ವಾದ ಪಡ್ಕೊಂಡು ಅವರಿಂದ ಬ್ರಹ್ಮಜ್ಞಾನ ಪಡ್ಕೊಂಡು ಅವರು ಆ ಬ್ರಹ್ಮಜ್ಞಾನ ಮೂಲಕವಾಗಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷ ಪಡೆಯೋದು ಧನ್ಯರಾಗಬೇಕು. ಅವ್ರು ಬಿಟ್ಕೊಟ್ಟು ಇಲ್ಲದ್ದು ಮಾಡಿದರೆ ಏನಾಗ್ತದೆ ರೀ, ಹಾನಿ ಆಗ್ತದೆ. ಹಾಗೆ ಯಾರೂ ಮಾಡದೆ ಏನು ಮಗರು ಯಾವಾಗಲೂ ಸದ್ಗುರುಗಳ ಸೇವೆಯನ್ನು ಮಾಡಿ ಪರಮ ಪವಿತ್ರ ಇರ್ತಕ್ಕಂಥ ಭಕ್ತಿಯಿಂದ ಇದ್ದುಕೊಂಡು ಯಾವುದೇ ದೋಷ ಇಲ್ಲದಂತೆ ಇದ್ದುಕೊಂಡು ಕೃಪಾಶೀರ್ವಾದ ಪಡ್ಕೊಂಡು ಧನ್ಯರಾಗಬೇಕು. ಅಂಥ ಧನ್ಯತೆಯನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳು ನಮ್ಮನ್ನೆಲ್ಲರೂ ಅನುಗ್ರಹ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತಾ ಪರಮ ಪೂಜೆ ಇರತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಮಂಗಲವಾಗಿರ್ತಕ್ಕಂಥ ಈ ಶ್ರಾವಣ ಮಾಸದ ಸಾಯಂಕಾಲದ ಸದ್ಗುರು ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಎಲ್ಲ ಕಲ್ಪದಿರುವಂತಕ್ಕಂಥ ಗ್ರಂಥದ 14ನೇ ಭಾಗದ 2ನೇ ಅಧ್ಯಾಯದ ವಾಗ್ರೂಪ ಪುಷ್ಪಗಳನ್ನು ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಈ ಶ್ರಾವಣ ಮಾಸದ 4ನೇ ದಿನದ ಈ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಈ ವಿಷಯಕ್ಕೆ ಮಂಗಲ ಮಾಡೋಣ. जय मंगलम जय नमः पार्वती पतये शिव हर हर महादेव राजाधिराज सद्गुरुनाथ सिद्धलिंगेश्वर महाराज की जय। साहू संत महाराज की जय। श्री गुरुदेव दत्त